सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಶಿವನನ್ನ ಅರ್ಧನಾರೀಶ್ವರ ಅಂತ ಕರಿತೀವಿ. ತನ್ನ ದೇಹದ ಅರ್ಧ ಭಾಗವನ್ನ ಪಾರ್ವತಿ ದೇವಿಗೆ ಕೊಟ್ಟು ಪಾರ್ವತಿ ದೇವಿಯ ದೇಹದ ಅರ್ಧ ಭಾಗವನ್ನು ತಾನು ಪಡ್ಕೋತಾನೆ. ಹೀಗಾಗಿ ಶಿವ ಅರ್ಧನಾರೀಶ್ವರ ಅಂತ ಕರೆಸ್ಕೋತಾನೆ. ಆದರೆ ಪಾರ್ವತಿ ದೇವಿ ತನ್ನನ್ನು ಸಗುಣ ರೂಪದಿಂದ ಗುರುತಿಸಿಕೊಂಡಿರೋದ್ರಿಂದ ಸಹಜವಾಗಿ ಅವಳು ಶಿವ ಅರ್ಧನಾರೀಶ್ವರನಾಗಿರುವಂತಹದ್ದು. ಇಟ್ ಈಸ್ ಬಿಕಾಸ್ ಆಫ್ ಮೈ ಸೌಂದರ್ಯ. ನನ್ನ ಸೌಂದರ್ಯಕ್ಕೆ ಶಿವ ಮನಸೋತು ನನ್ನ ದೇಹದ ಅರ್ಧ ಭಾಗವನ್ನು ಅವನು ತಗೊಂಡು ಅವನ ದೇಹದ ಅರ್ಧ ಭಾಗವನ್ನು ನನಗೆ ಕೊಟ್ಟು ಅರ್ಧನಾರೀಶ್ವರ ಅಂತ ಕರೆಸ್ಕೊಂಡಿದ್ದಾನೆ. ಇದು ಒಂದು ರೀತಿ ನಾವೇನು ಚೈಲ್ಡಿಶ್ ಥಿಂಕಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಲೈಕ್ ದಟ್. ಅದ್ಧಾವತ ಮುಗ್ಧ ಯುವತಯ ಅಂತ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾನೆ. ಅಂತಂದರೆ ಯಾವಾಗ ಒನ್ ಹೂ ಈಸ್ ವೆರಿ ಎಮೋಷನಲ್, ಇಟ್ ವಿಲ್ ಎಂಪವರ್ ಅಸ್. ಈ ಒಂದು ತೀರಾ ಭಾವನೆಗಳು ನಮ್ಮ ಮನಸ್ಸನ್ನು ಒಂದು ರೀತಿಯಲ್ಲಿ ಕವಿದು ಬಿಡುತ್ತದೆ. ಸೊ ಅವರ್ ಅಬಿಲಿಟಿ ಟು ಡಿಸೈಡ್ ವಿಲ್ ಗೆಟ್ ಲಾಸ್ಟ್. ಇಲ್ಲೂ ಕೂಡ ದಿ ಅಬಿಲಿಟಿ ಆಫ್ ದಿ ಪಾರ್ವತಿ ಗಾಟ್ ಲಾಸ್ಟ್. ಅವಳು ಕೂಡ ಯಾಕೆ ಶಿವ ಅರ್ಧನಾರೀಶ್ವರ ಅನ್ನುವಂತಹದನ್ನು ಇಷ್ಟೊಂದು ಬಾಲಿಶವಾಗಿ ಯೋಚನೆ ಮಾಡಿದಾಳೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್. ಅವಳ ಸಗುಣ ರೂಪ ಅವಳಲ್ಲಿ ಅನೇಕ ಎಮೋಷನ್ಸ್ಗಳನ್ನು ಹುಟ್ಟುಹಾಕ್ತು. ಆದರೆ ಪಾರ್ವತಿ ದೇವಿಯ ಕಲ್ಯಾಣಕ್ಕೆ ಮುಂಚೆ ಶಿವ ಅಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾನೆ, ಧ್ಯಾನಮಗ್ನಾಗಿರ್ತಾನೆ. ಬಹಳ ದೊಡ್ಡ ತಪಸ್ಸು. ಶಿವನ ತಪಸ್ಸು ಅಂತಂದರೆ ಒಮ್ಮೆ ಕಣ್ಮುಚ್ಚಿ ಅವನು ಧ್ಯಾನಕ್ಕೆ ಕುಳಿತುಕೊಂಡ ಅಂತಂದರೆ ಮತ್ತೆ ಕಣ್ ತೆರೆಯುವಂತಹದ್ದು ಆ ಒಂದು ಗ್ಯಾಪ್ನಲ್ಲಿ ಎಷ್ಟೋ ಯುಗಗಳು ಕಳೆದು ಹೋಗಿರುತ್ತೆ. ಅಷ್ಟು ದೀರ್ಘವಾಗಿ ಅವನು ಶಿ ಸಿಟ್ಸ್ ಫಾರ್ ಮೆಡಿಟೇಷನ್. ಸೊ ಅಲ್ಲಿ ಪಾರ್ವತಿ ದೇವಿ ಶಿವನ ಸೇವೆ ಮಾಡಿಕೊಂಡಿರ್ತೀನಿ ಅಂತ ಹೇಳಿ ಅಲ್ಲಿ ಬಂದಿರ್ತಾಳೆ.
ಅವಳು ಬಹಳ ದೊಡ್ಡ ತಪಸ್ವಿ. ಅವಳ ಯೋಗ, ಶ್ರದ್ಧಾ, ಭಕ್ತಿ ಇವೆಲ್ಲವನ್ನ ಶಿವ ಮೆಚ್ಚಿಕೊಂಡಿರ್ತಾನೆ. ಜೊತೆಗೆ ಲೋಕದ ಕಲ್ಯಾಣದ ಕಾರ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ಅವರ ಒಂದು ವಿವಾಹ ಆಗಬೇಕಾಗಿರುತ್ತೆ, ಕಲ್ಯಾಣ ಆಗಬೇಕಾಗಿರುತ್ತೆ. ಆದರೆ ಇಲ್ಲಿ ಶಿವ ಬಹಳ ದೊಡ್ಡ ತಪಸ್ಸಿಗೆ ಕುಳಿತು ಬಿಟ್ಟಿದ್ದಾನೆ, ತಪಸ್ಸಿನಿಂದ ಹೊರ ಬಂದಿಲ್ಲ, ಇನ್ನು ಕಲ್ಯಾಣ ಎಲ್ಲಿ ಆಗುತ್ತೆ? ಸೊ ಹೇಗಾದರೂ ಮಾಡಿ ಶಿವ ತಪಸ್ಸಿನಿಂದ ಹೊರಬಂದು ಕಣ್ ತೆರೀಬೇಕು, ಈ ಜಗತ್ತಿಗೆ ಅವನು ಬರಬೇಕು. ಆದರೆ ವೈರಾಗ್ಯ ಮೂರ್ತಿ ಬಹಳ ದೀರ್ಘವಾಗಿ ಧ್ಯಾನದಲ್ಲಿ ಕುಳಿತಿದ್ದಾನೆ. ಸೊ ಈಗ ಇವನನ್ನು ಎಚ್ಚರಿಸಬೇಕು ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ಕಾಮದೇವ. ಆಗ ಸಕಲ ದೇವತೆಗಳು ಕೂಡ ಕಾಮದೇವನನ್ನ ಕೇಳ್ಕೋತಾರೆ, ಹೇಗಾದರೂ ಮಾಡಿ ಶಿವ ಧ್ಯಾನದಿಂದ ಹೊರಗಡೆ ಬರಬೇಕು. ಯಾಕೆ ಅಂತಂದ್ರೆ ಮುಂದೆ ಒಂದು ಲೋಕದ ಕಲ್ಯಾಣಾರ್ಥವಾಗಿ ಅವನ ವಿವಾಹ ಪಾರ್ವತಿ ದೇವಿಯ ಜೊತೆನಲ್ಲಿ ಆಗಬೇಕು, ಬಹಳ ದೊಡ್ಡ ಉದ್ದೇಶ ಇದೆ ಅಂತ ಹೇಳಿ ಕಾಮದೇವನನ್ನ ಆ ಎಲ್ಲ ದೇವತೆಗಳು ಕೂಡ ಒಪ್ಪಿಸ್ತಾರೆ. ಸೊ ದೇವತೆಗಳ ಅಪೇಕ್ಷೆಯ ಮೇರೆಗೆ ಕಾಮದೇವ ಶಿವನ ಮೇಲೆ ಬಾಣಗಳ ಪ್ರಯೋಗ ಮಾಡಿ ಅವನನ್ನ ಧ್ಯಾನದಿಂದ ಹೊರಗಡೆ ಬರೋ ಹಾಗೆ ಮಾಡ್ತಾನೆ. ಆದರೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಅವನು ತನ್ನ ಮೂರನೆಯ ಕಣ್ಣನ್ನು ತೆರೆದಾಗ ಕಾಮದೇವ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ಸೊ ಆಲ್ ದಿಸ್ ಈಸ್ ವಿಟ್ನೆಸ್ಡ್ ಬೈ ಪಾರ್ವತಿ ದೇವಿ. ಅವಳಿಗೆ ಎಲ್ಲ ಗೊತ್ತಿರುತ್ತೆ, ಶಿವ ತಪಸ್ಸು ಮಾಡ್ತಾ ಇದ್ದಿದ್ದು, ಕಾಮದೇವ ಬಾಣಗಳನ್ನು ಬಿಟ್ಟಿದ್ದು, ಆ ನಂತರದಲ್ಲಿ ಕಣ್ಣು ತೆರೆದಂತಹ ಶಿವನ ಆ ಮೂರನೇ ಕಣ್ಣಿನಿಂದ ಹೊರಟಂತಹ ಆ ಜ್ವಾಲೆ ಮನ್ಮಥ ಅಂತಂದ್ರೆ ಕಾಮದೇವನನ್ನು ಸುಟ್ಟು ಭಸ್ಮವನ್ನಾಗಿ ಮಾಡಿತು. ಸೊ ಇವೆಲ್ಲ ಪಾರ್ವತಿಗೆ ಗೊತ್ತು. ಸೊ ಇದೆಲ್ಲ ಹೀಗೆ ಆಗಬೇಕಾಗಿದ್ದರಿಂದ ಮುಂದೆ ನಂತರದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಪಾರ್ವತಿ ಮತ್ತು ಶಿವ ಅವರ ಕಲ್ಯಾಣ ಕೂಡ ಆಗುತ್ತೆ. ಇದೆಲ್ಲ ಪಾರ್ವತಿಗೆ ತಿಳಿದು ಬಂದಿರುವಂತಹ ಸಂಗತಿ. ಮತ್ತು ಅವನು ತನ್ನ ಅರ್ಧ ಶರೀರವನ್ನು ಅವಳಿಗೆ ಕೊಟ್ಟು ಅರ್ಧನಾರೀಶ್ವರ ಅಂತ ಕರೆಸ್ಕೊಂಡಿರುವಂತಹದ್ದು ಇಟ್ ಈಸ್ ಬಿಕಾಸ್ ಪಾರ್ವತಿ ದೇವಿ ಅಂತಂದಾಗ ಅವಳು ಬಹಳ ದೊಡ್ಡ ತಪಸ್ವಿ. ಶಿವನ ಮೇಲೆ ಅವಳಿಟ್ಟಿದ್ದಂತಹ ಭಕ್ತಿ, ಶ್ರದ್ಧೆ ಹಾಗೂ ಅನುರಾಗ ಇವೆಲ್ಲವನ್ನ ಶಿವ ಮೆಚ್ಕೋತಾನೆ. ಇಟ್ ಈಸ್ ನಾಟ್ ಬಿಕಾಸ್ ಹಿ ಲೈಕ್ ದಿ ಬ್ಯೂಟಿ ಆಫ್ ದಿ ಪಾರ್ವತಿ. ಬಟ್ ಇಲ್ಲಿ ಪಾರ್ವತಿ ಶಿವ ಅರ್ಧನಾರೀಶ್ವರ ಆಗಿದ್ದು ಇಟ್ ಈಸ್ ಬಿಕಾಸ್ ಆಫ್ ಮೈ ಬ್ಯೂಟಿ, ನನ್ನ ಸೌಂದರ್ಯಕ್ಕೆ ಅವನ ಮನಸ್ಸೋತಿದ್ದಾನೆ ಅಂತ ತಿಳ್ಕೊಂಡು ಹಿ ಬಿಕೇಮ್ ಅರ್ಧನಾರೀಶ್ವರ. ಅವಳ ಮನಸ್ಸಿನಲ್ಲಿ ಈ ಆಲೋಚನೆ ಯಾಕೆ ಬಂತು ಅಂತಂದ್ರೆ ಬೇಸಿಕಲಿ ಅವಳು ತನ್ನನ್ನು ಸಗುಣ ರೂಪದಲ್ಲಿ ಗುರುತಿಸ್ಕೊಂಡಿರ್ತಾಳೆ. ಅದೇ ರೀತಿ ಶಿವನನ್ನ ಕೂಡ ಹಿ ಈಸ್ ಅನದರ್ ಬಾಡಿ, ಹಿ ಈಸ್ ಅನದರ್ ಎಂಟಿಟಿ ಜಸ್ಟ್ ಲೈಕ್ ಮೀ, ಈ ರೀತಿಯಲ್ಲಿ ಅವಳು ತಿಳ್ಕೊಂಡಿರ್ತಾಳೆ. ಸೊ ಈ ಒಂದು ಪ್ರಸಂಗವನ್ನ ವೇದಾಂತದ ಹಿನ್ನೆಲೆಯಿಂದ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇಟ್ ಈಸ್ ಲೈಕ್ ದಿಸ್. ಈ ಒಂದು ಅವಸ್ಥೆ ದಿಸ್ ಈಸ್ ಕಾಲ್ಡ್ ಅವಿದ್ಯಾಲೇಶ. ಸೊ ಅವಿದ್ಯಾಲೇಶ ಅಂತಂದ್ರೆ ಈವನ್ ಆಫ್ಟರ್ ಗೈನಿಂಗ್ ದಿ ನಾಲೆಡ್ಜ್, ಲಿಟ್ಲ್ ಬಿಟ್ ಆಫ್ ಇಗ್ನೊರೆನ್ಸ್, ಸ್ವಲ್ಪ ಮಟ್ಟಿಗೆ ಅಜ್ಞಾನ ಅನ್ನುವಂತಹದ್ದು ಅಲ್ಲಿ ಉಳ್ಕೊಂಡಿರುತ್ತೆ. ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಅದಕ್ಕೆ ಕೂಡ ಅನೇಕ ರೀತಿಯ ಯೋಗ್ಯತೆಗಳನ್ನು ಸಂಪಾದನೆ ಮಾಡಬೇಕು, ಸಾಕಷ್ಟು ಪರಿಶ್ರಮವನ್ನು ಹಾಕಬೇಕು, ಗುರುವಿನ ಸೇವೆಯನ್ನು ಮಾಡಬೇಕು, ಗುರುವಿನ ಅನುಗ್ರಹವನ್ನು ಪಡಿಬೇಕು, ವಿದ್ಯೆ ಕಲ್ತ್ಕೋಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅನ್ನುವಂತಹ ತೀವ್ರವಾದ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಸೊ ಇದೆಲ್ಲದರ ಜೊತೆಗೆ ಕಠಿಣ ಪರಿಶ್ರಮವನ್ನು ಹಾಕಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು.
ಸೊ ಈವನ್ ಆಫ್ಟರ್ ದಿ ಜ್ಞಾನ ಸಂಪಾದನೆ, ಈವನ್ ಆಫ್ಟರ್ ಗೇನಿಂಗ್ ದಿ ನಾಲೆಡ್ಜ್, ಲಿಟಲ್ ಬಿಟ್ ಆಫ್ ಇಗ್ನೋರೆನ್ಸ್ ರಿಮೈನ್ಸ್ ಇನ್ ಇಟ್. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಜ್ಞಾನ ನಮಗೆ ಎಷ್ಟು ಸಿಕ್ಕಿರುತ್ತೆ, ಟು ದಟ್ ಎಕ್ಸ್ಟೆಂಟ್ ನಮ್ಮ ಪ್ರಾರಬ್ಧ ಅನ್ನುವಂತಹದ್ದು ಕೂಡ ನಾಶವಾಗಿರುತ್ತೆ. ಪ್ರಾರಬ್ಧ ಅನ್ನುವಂತಹದ್ದು ನಮ್ಮನ್ನು ಅನುಸರಿಸಿ ಬಂದಿರುವಂತಹ ಒಂದು ಕರ್ಮಫಲ. ಆ ಕರ್ಮಫಲ ಅನ್ನುವಂತಹದ್ದು ಯಾವ ರೀತಿಯಾದ ಬೇಕಾದರೂ ಆಗಿರಬಹುದು. ಆ ಪ್ರಾರಬ್ಧ ಅಂತ ಯಾಕೆ ಕರಿತೀವಿ ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಫಲ ನಮ್ಮನ್ನು ಅನುಸರಿಸಿ ಬಂದಿರುತ್ತೆ, ಅದು ನಮಗೆ ಕೊಟ್ಟೆ ತೀರಬೇಕು ಅಂತಂದರೆ. ಕರ್ಮ ಅಂತ ಹೇಳಿದಾಗ, ಅದರಲ್ಲಿ ಪ್ರಾರಬ್ಧ ಕರ್ಮ ಅಂತ ಹೇಳಿದಾಗ ಅದನ್ನು ಅನುಭವಿಸಿಯೇ ಅದನ್ನು ಕಳ್ಕೋಬೇಕಾಗತ್ತೆ. ದೆರ್ ಈಸ್ ನೋ ಅದರ್ ವೇ. ಸೊ ಇಲ್ಲಿ ನಾವು ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರ್ತೀವಿ, ಟು ದಟ್ ಎಕ್ಸ್ಟೆಂಟ್ ಆ ಒಂದು ಪ್ರಾರಬ್ಧ ಕರ್ಮ ಅನ್ನುವಂತಹದ್ದು ಕೂಡ ಕಡಿಮೆ ಆಗಿರುತ್ತೆ. ಬಟ್ ಸ್ಟಿಲ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಇಗ್ನೋರೆನ್ಸ್ ಅಥವಾ ಮತ್ತಷ್ಟು ಆ ಪ್ರಾರಬ್ಧ ಅನ್ನುವಂತಹದ್ದು ಉಳ್ಕೊಂಡಿರಬಹುದು. ಸಾಮಾನ್ಯ ಮನುಷ್ಯ ಒಬ್ಬ ಜ್ಞಾನಿಯನ್ನು ನೋಡಿದಾಗ ಅವನಲ್ಲಿರುವಂತಹ ಜ್ಞಾನದ ಕಾರಣದಿಂದ ಅವನಲ್ಲಿ ಆಕರ್ಷಿತನಾಗ್ತಾನೆ. ಓ, ಹಿ ಈಸ್ ವೆರಿ ಸ್ಕಾಲರ್ಲಿ, ಅವನ ಪಾಂಡಿತ್ಯ ಚೆನ್ನಾಗಿದೆ, ಅವನಲ್ಲಿ ಜ್ಞಾನ ಚೆನ್ನಾಗಿದೆ, ಅವನಲ್ಲಿ ಅಷ್ಟೊಂದು ಜ್ಞಾನ ಇರೋದರಿಂದ ಅವನ ಬದುಕು ಕೂಡ ಚೆನ್ನಾಗಿದೆ. ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಜ್ಞಾನಿಯನ್ನು ನೋಡಿದಾಗ ಅವನಲ್ಲಿರುವ ಜ್ಞಾನಕ್ಕೆ ಆಕರ್ಷಿತನಾಗಿ ನಾನು ಕೂಡ ಆ ರೀತಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹದ್ದು ಒಂದು ರೀತಿಯ ಅವನಲ್ಲಿ ಅದು ಪ್ರಚೋದನೆಯನ್ನು ಉಂಟು ಮಾಡಿರುತ್ತೆ. ಅದರ ಪ್ರಭಾವ, ಒಬ್ಬ ಜ್ಞಾನಿಯ ಪ್ರಭಾವ ಈ ರೀತಿಯಲ್ಲಿರುತ್ತೆ. ಸೊ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ, ಹೀಗೆ ಒಬ್ಬ ಟೀಚರ್, ಒಬ್ಬ ಗುರು ಅಥವಾ ಒಬ್ಬ ಜ್ಞಾನಿಯನ್ನು ನೋಡಿದಾಗ ಅವನಲ್ಲಿರುವಂತಹ ಆ ಜ್ಞಾನ, ಅವನು ಉಪದೇಶಿಸುವಂತಹ ಕೆಲವು ತತ್ವ, ದ ಟೀಚಿಂಗ್ಸ್ ಅಂತ ಹೇಳ್ತಾರೆ. ಸೊ ಒನ್ ಮಸ್ಟ್ ಫಾಲೋ ದಿ ಟೀಚಿಂಗ್ಸ್, ನಾಟ್ ದಿ ಗುರು. ಗುರು ಅನ್ನುವಂತಹದ್ದು ಈಸ್ ನಾಟ್ ಎ ವ್ಯಕ್ತಿ, ಇಟ್ ಈಸ್ ಎ ಶಕ್ತಿ. ಆದ್ರಿಂದ ಒಬ್ಬ ಗುರುವನ್ನು ನೋಡಿ ಅವನಲ್ಲಿ ಆಕರ್ಷಿತನಾದರೂ ಕೂಡ he should follow the teachings, he should follow the tattva, not the teacher. ಸೊ ನಾನು ಕೂಡ ಅವನಂತೆ ಆಗ್ತೀನಿ, ನಾನು ಕೂಡ ಹಾಗೆ ಆಗಬೇಕು ಅನ್ನುವಂತಹದ್ದು ಕೇವಲ ಜ್ಞಾನದ ದೃಷ್ಟಿಯಿಂದ, ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಆ ಕಾರಣದಿಂದ ಅವನನ್ನು ಅನುಸರಿಸಬೇಕಾಗತ್ತೆ, ಅವನ ಟೀಚಿಂಗ್ಸ್ ತಗೋಬೇಕಾಗತ್ತೆ. ಇಟ್ ಈಸ್ ಆಲ್ ಟ್ರೂ, ಇಟ್ ಈಸ್ ಆಲ್ ಫೈನ್. ಬಟ್ ಒನ್ ಶುಡ್ ನಾಟ್ ಜಡ್ಜ್ ದಿ ಗುರು. ನಾನು ಕೂಡ ಹಾಗೆ ಆಗ್ತೀನಿ, ನಾನು ಕೂಡ ಗುರುವಿನಂತೆ, ಈ ರೀತಿ ಭಾವಿಸಬಾರದು. ಶ್ರೀ ರಾಮಕೃಷ್ಣ ಪರಮಹಂಸರು ಸತ್ಸಂಗಗಳನ್ನು ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಪರಾಕಾಷ್ಠೆಯನ್ನು ತಲುಪುವಂತಹ ಒಂದು ಸಂದರ್ಭಗಳು ಬರ್ತಾ ಇತ್ತು. ಸೊ ಪರಾಕಾಷ್ಠೆಯನ್ನು ತಲುಪೋದು ಅಂತಂದರೆ ಯಾವುದೇ ಕ್ಷಣದಲ್ಲಿ ಅವರು ಸಮಾಧಿ ಸ್ಥಿತಿಯನ್ನು ಹೊಂದಬಹುದು. ಇಟ್ ಈಸ್ ಬಿಕಾಸ್ ಅವರು ಒಂದು ಸತ್ಸಂಗದಲ್ಲಿ ಇದ್ದಾಗ ಅವರು ಕೊಡ್ತಾ ಇದ್ದಂತಹ ಉಪದೇಶ, ಅದರಲ್ಲಿ ಅವರು ಕೂಡ ಅಷ್ಟೊಂದು ಭಾವುಕರಾಗ್ತಾ ಇದ್ರು, ತನ್ಮಯರಾಗಿರ್ತಾ ಇದ್ರು. ಸೊ ಅವರಿಗೆ ಆ ಒಂದು ಸುಳಿವು ಗೊತ್ತಾಗ್ತಾ ಇತ್ತು, ಓಹೋ ಯಾವುದೇ ಕ್ಷಣದಲ್ಲಿ ನಾನು ಪರಾಕಾಷ್ಠೆಯನ್ನು ಹೋಗಿ ಮುಟ್ಟಬಹುದು, ನಾನು ಸಮಾಧಿ ಸ್ಥಿತಿಯನ್ನು ತಲುಪಬಹುದು ಅನ್ನುವಂತಹ ಒಂದು ಸುಳಿವು ಅವರಿಗೆ ಗೊತ್ತಾಗ್ತಾ ಇತ್ತು. ಸೊ ಆವಾಗ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಈ ಒಂದು ಸತ್ಸಂಗ ಅನ್ನುವಂತಹದ್ದು ಮುಂದುವರ್ಕೊಂಡು ಹೋಗಬೇಕು, ಅದು ಸ್ಟಾಪ್ ಆಗಬಾರ್ದು. ಈಗ ಪರಾಕಾಷ್ಠೆಯನ್ನು ನಾನು ಮುಟ್ತೀನಿ, ನಾನು ಸಮಾಧಿ ಸ್ಥಿತಿಯನ್ನು ಹೊಂದುತ್ತೀನಿ ಅಂತಂದಾಗ ಸತ್ಸಂಗ ಕೆನಾಟ್ ಕಂಟಿನ್ಯೂ.
ಸೊ ಅದರ ಸುಳಿವು ಅವರಿಗೆ ಗೊತ್ತಾದ ಕೂಡಲೇ ಅವ್ರೇನು ಮಾಡ್ತಾಯಿದ್ರು ಅಂತಂದರೆ ಅವರ ಶಿಷ್ಯಂದಿರಗಳ ಮೂಲಕ ಸ್ವಲ್ಪ ಸಿಹಿಯನ್ನು ತರಿಸಿ ಆ ಸಿಹಿಯನ್ನು ತಿಂತಾಯಿದ್ರು. ಯಾಕೆ ಸಿಹಿಯನ್ನು ತಿಂತಾಯಿದ್ರು ಅಂತಂದರೆ ಒಂದು ರೀತಿಯಲ್ಲಿ ಡಿವಿಯೇಟ್ ಆಗ್ತಾಯಿದ್ರು, ಡೈವರ್ಟ್ ಆಗ್ತಾಯಿದ್ರು. ತಮ್ಮ ಮನಸ್ಸನ್ನು ಮತ್ತೊಂದು ದಿಕ್ಕಿಗೆ ಅವರು ಬದಲಾಯಿಸ್ಕೊತಾ ಇದ್ರು. ಅಂತಂದರೆ ಇನ್ನೇನು ನಾನು ಪರಾಕಾಷ್ಠೆಯನ್ನು ಮುಟ್ಟಿ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅಂತ ಅದು ಗೊತ್ತಾದಾಗ ಹಾಗೆ ಆಗಬಾರ್ದು ಅಂತ ಹೇಳಿ ಅವರು ಮನಸ್ಸನ್ನು ಮತ್ತೊಂದು ದಿಕ್ಕಿಗೆ ಹೋಗೋ ಹಾಗೆ ಮಾಡ್ತಾ ಇದ್ರು ಆ ಸಿಹಿಯನ್ನು ತಿನ್ನುವ ಮೂಲಕ. ಸೊ ಇಲ್ಲಿ ಒಬ್ಬ ಗುರುವನ್ನು ನಾನು ಅನುಸರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸತ್ಸಂಗದ ಮಧ್ಯದಲ್ಲಿ ಸಿಹಿಯನ್ನು ತಿಂತೀನಿ ಅಂತಂದರೆ ಐ ಕೆನಾಟ್ ಬಿಕಮ್ ಪರಮಹಂಸ. ಸೊ ಅದರಿಂದ ವಿ ಶುಡ್ ನಾಟ್ ಜಡ್ಜ್ ಗುರು. ಇಲ್ಲಿ ಬೋತ್ ಸತೀದೇವಿ ಅಂಡ್ ಪಾರ್ವತಿ ದೇವಿ ಅವರಿಬ್ಬರು ಕೂಡ ದೇ ಜಡ್ ದಿ ಭಗವಾನ್. ಸೊ ಅದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಶಿವನಿಗೆ ಹೇಳ್ತಾ ಇದ್ದಾನೆ, ಅವರು ನಿನ್ನನ್ನು ಜಡ್ಜ್ ಮಾಡಿದ್ದಾರೆ, ಇಟ್ ಈಸ್ ಓಕೆ, ಬಟ್ ಯು ಆರ್ ಬಿಯಾಂಡ್ ದಟ್. ನೀನು ಈ ರೀತಿ ಅವರುಗಳು ಏನು ಒಂದು ಕಲ್ಪನೆ ಮಾಡ್ಕೋತಾರೆ ಆ ಕಲ್ಪನೆಗಳಿಗೆ ನೀನು ಸಿಗೋವಂತಹವನಲ್ಲ, ನೀನು ಯು ಆರ್ ಬಿಯಾಂಡ್ ದಟ್. ಹೀಗೆ ತನ್ನ ಆರಾಧ್ಯ ದೈವನ ಮೇಲೆ ಅತೀವ ಭಕ್ತಿ ಶ್ರದ್ಧೆ ಮತ್ತು ಶಿವ ಅಂತಂದರೆ ಪರಮಶಕ್ತ ಅವನು. ಸೊ ಅವನನ್ನು ಬಿಟ್ಕೊಡೋದೇ ಇಲ್ಲ ಪುಷ್ಪದಂತಾಚಾರ್ಯ. ಅಂಡ್ ಹಿ ಕಂಟಿನ್ಯೂಸ್, ಸ್ಮಶಾನೇಶ್ವಾ ಕ್ರೀಡಾ ಸ್ಮರಹರ ಪಿಶಾಚ ಸಹಚರಾಃ ಚಿತಾಭಸ್ಮಾಲೇಪಃ ಸ್ರಗಪಿ ನೃಕರೋಟಿ ಪರಿಕರಃ ಅಮಂಗಲ್ಯಂ ಶಿವಶೀಲಂ ತವ ಭವತು ನಾಮೈವಮಖಿಲಂ ತಥಾಪಿ ಸ್ಮರ್ತ್ರಾಣಾಂ ವರದ ಪರಮಂ ಮಂಗಲಮಸಿ. ಪುಷ್ಪದಂತಾಚಾರ್ಯ ಶಿವನನ್ನು ಸ್ಮರಹರ ಅಂತ ಕರೀತಾ ಇದ್ದಾನೆ. ಸ್ಮರಹರ ಅಂತಂದರೆ ದಿ ಕಿಲ್ಲರ್ ಆಫ್ ಮನ್ಮಥ, ದಿ ಡಿಸ್ಟ್ರಾಯರ್ ಆಫ್ ಕಾಮದೇವ. ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿದಂತಹ ಮಹಾಶಿವ. ಬಿಕಾಸ್ ಆಫ್ ದಿಸ್, ನೌ ದಿಸ್ ಕಾಮದೇವ ಹೀ ಈಸ್ ಅವೈಲಬಲ್ ಓನ್ಲಿ ಇನ್ ಸ್ಮರಣೆ. ಅವನನ್ನು ದೇಹ ರೂಪದಿಂದ ನೋಡೋಕ್ಕಾಗೋದಿಲ್ಲ, ಯಾಕೆಂತ ಅವನು ಸುಟ್ಟು ಭಸ್ಮವಾಗಿ ಹೋದ. ಬಟ್ ಕಾಮದೇವ ಈಸ್ ದೇರ್, ಹೀ ಈಸ್ ಅನಂಗ. ಸೊ ಅವನು ಸ್ಮರಣೆಗೆ ಸಿಗ್ತಾನೆ, ಹೀ ಈಸ್ ಕಾಮದೇವ. ಹೀಗೆ ಶಿವನನ್ನು ಅವನು ಹೊಗಳ್ತಾ ಇದ್ದಾನೆ. ಅಂಡ್ ಶಿವನಿಗೆ ಅವನು ಹೇಳ್ತಾನೆ, ಹೇ ಪರಮಾತ್ಮ, ಅಕ್ರೀಡ ಸ್ಮಶಾನೇಶು. ಅಕ್ರೀಡ ಅಂತಂದರೆ ಹೇ ಪರಮಾತ್ಮ, ಹೇ ಶಿವ, ನೀನು ಆಟ ಆಡ್ತೀಯಲ್ಲ, ನೀನು ಆಟ ಆಡುವಂತಹ ಪ್ಲೇ ಗ್ರೌಂಡ್ ಯಾವುದು ಗೊತ್ತಾ? ಡು ಯು ನೋ ವೇರ್ ಡು ಯು ಪ್ಲೇ? ಇಟ್ ಈಸ್ ಅ ಸ್ಮಶಾನ. ಸ್ಮಶಾನೇಶು, ಸ್ಮಶಾನದಲ್ಲಿ ನೀನು ಆಟವನ್ನು ಆಡ್ತಾ ಇದೀಯಾ. ದಟ್ ಈಸ್ ಯುವರ್ ಪ್ಲೇ ಗ್ರೌಂಡ್. ಸ್ಮಶಾನ ಅಂತಂದರೆ ಇಟ್ ಈಸ್ ಎ ಕ್ರಿಮೇಷನ್ ಗ್ರೌಂಡ್. ಸೊ ಕ್ರಿಮೇಷನ್ ಗ್ರೌಂಡ್ ಅಂತಂದರೆ ಸ್ಮಶಾನ. ಸ್ಮಶಾನ ಅಂತಂದರೆ ಅಲ್ಲಿ ಮರಣದ ನಂತರ ದೇಹದ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ಮರಣದ ದೇಹಗಳನ್ನು, ಸಾವಿನ ದೇಹಗಳನ್ನು ಅಲ್ಲಿಗೆ ತರ್ತಾರೆ ಅಂತ್ಯಕ್ರಿಯೆ ಮಾಡಬೇಕು ಅಂತ. ಆ ಜಾಗದಲ್ಲಿ ಅವರ ಆ ದೇಹದ ಅಂತ್ಯಕ್ರಿಯೆ ಆಗುತ್ತೆ. ಅಂತಹ ಜಾಗ, ದಟ್ ಈಸ್ ಕಾಲ್ಡ್ ಸ್ಮಶಾನ. ಅಂಡ್ ದಟ್ ಈಸ್ ಯುವರ್ ಪ್ಲೇ ಗ್ರೌಂಡ್. ಸ್ಮಶಾನೇಶ್ವ ಕ್ರೀಡಾ, ಅಕ್ರೀಡಾ ಸ್ಮಶಾನೇಶು. ಮತ್ತು ಹೇ ಸ್ಮರಹರ ಪಿಶಾಚ ಸಹಚರಾಹ. ಸ್ಮಶಾನದಲ್ಲಿ ನೀನು ಆಟ ಆಡ್ತೀಯಲ್ಲ, ನೀನು ಆಟ ಆಡ್ಬೇಕಾದ್ರೆ ನಿನ್ನ ಸಹಚರರು ಯಾರು ಗೊತ್ತಾ?
ಪಿಶಾಚಿಗಳು. ಇಲ್ಲಿ ಪಿಶಾಚಿಗಳು ಅಂತಂದರೆ ಯಾರು ಮಾಡಬಾರದ ಕೆಲಸವನ್ನು ಮಾಡ್ತಾರೆ ಅಂತಂದರೆ ದೇ ಡೂ ಸಮ್ ಸ್ಟ್ರೇಂಜ್ ಥಿಂಗ್ಸ್ ವಿಚ್ ಸಾಮಾನ್ಯವಾಗಿ ಮನುಷ್ಯರು ಅಂತಹ ಕೆಲಸವನ್ನು ಮಾಡೋದಿಲ್ಲ, ಮಾಡಬಾರ್ದು, ಆದರೆ ಕೆಲವರು ಮಾಡ್ತಾರೆ. ಆ್ಯಂಡ್ ಸಚ್ ಪೀಪಲ್ ಆರ್ ಕಾಲ್ಡ್ ದಿ ಪಿಶಾಚಾಸ್. ಸೊ ನೀನು ಸ್ಮಶಾನದಲ್ಲಿ ಆಟ ಆಡಬೇಕಾದ್ರೆ ನಿನ್ನ ಸಹಚರರು, ನಿನ್ನ ಜೊತೆ ಆಟ ಆಡೋರು ಯಾರು ಅಂತಂದರೆ ಪಿಶಾಚಿಗಳು. ಸೊ ದೀಸ್ ಪಿಶಾಚೀಸ್ ಆರ್ ಯುವರ್ ಫ್ರೆಂಡ್ಸ್. ಸೊ ಜೊತೆಗೆ ಚಿತಾಭಸ್ಮಲೇಪ, ನೀನು ಇಡೀ ದೇಹಕ್ಕೆ ಉಪಯೋಗಿಸುವಂತಹ ಭಸ್ಮ. ಇನ್ಫ್ಯಾಕ್ಟ್ ಭಸ್ಮವನ್ನು ನಾವು ಕೂಡ ಧರಿಸ್ತೀವಿ, ಅದನ್ನು ವಿಭೂತಿ ಅಂತ ಹೇಳ್ತೀವಿ, ಹಣೆಗೆ ಇಟ್ಕೋತೀವಿ, ವಿಭೂತಿಯನ್ನು ಹಚ್ಕೋತೀವಿ, ವಿ ಕಾಲ್ ಇಟ್ ವಿಭೂತಿ. ಆದರೆ ನೀನು ಇಡೀ ನಿನ್ನ ದೇಹಕ್ಕೆ ಸಂಪೂರ್ಣವಾಗಿ ಒಂದು ಭಸ್ಮವನ್ನು ನೀನು ಲೇಪಿಸ್ಕೋತೀಯ. ನೀನು ದೇಹಕ್ಕೆ ಉಪಯೋಗಿಸ್ಕೊಳ್ಳುವಂತಹ ಆ ಭಸ್ಮ ಯಾವುದು ಅಂತಂದರೆ ಬಹಳ ವಿಚಿತ್ರ. ಇಟ್ ಈಸ್ ಚಿತಾಭಸ್ಮ. ಎಷ್ಟು ಆಶ್ಚರ್ಯ, ಎಷ್ಟು ವಿಚಿತ್ರ ಶಿವ. ಸತ್ತ ದೇಹಗಳನ್ನು ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಸ್ಮಶಾನಕ್ಕೆ ತಗೊಂಡ್ಬರ್ತಾರೆ. ಆ ದೇಹವನ್ನು ಚಿತೆಯ ಮೇಲಿಟ್ಟು ದೇಹವನ್ನು ದಹನ ಮಾಡ್ತಾರೆ. ದೇಹ ದಹನವಾದ ನಂತರ ಅದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುತ್ತೆ. ಆ ಭಸ್ಮವನ್ನು ನೀನು ಇಡೀ ದೇಹಕ್ಕೆ ಲೇಪಿಸ್ಕೋತಿಯಲ್ಲ ಶಿವ, ಯು ಸ್ಮಿಯರ್ ದಟ್ ಚಿತಾಭಸ್ಮ. ಅಷ್ಟಕ್ಕೆ ನಿಲ್ಲಲಿಲ್ಲ ನಿನ್ನ ವೇಷ. ಸ್ರಕು ಅಂತಂದ್ರೆ ಒಂದು ರೀತಿಯ ಕಂಠದ ಮಾಲೆ. ಸೊ ನೀನು ನಿನ್ನ ಕಂಠದ ಸುತ್ತ ಧರಿಸಿರುವಂತಹ ಮಾಲೆ ಯಾವುದು ಗೊತ್ತಾ? ವಿಚ್ ಟೈಪ್ ಆಫ್ ಗಾರ್ಲ್ಯಾಂಡ್ ಅದು ಅಂತಂದ್ರೆ ಇಟ್ ಈಸ್ ನೃಕರೋಟಿ ಪರಿಕರಹ. ಸತ್ತ ಮನುಷ್ಯರ ತಲೆಬುರುಡೆಗಳದು. ಸತ್ತ ಮನುಷ್ಯರ ತಲೆಬುರುಡೆಗಳನ್ನು ಒಂದಕ್ಕೊಂದು ಸೇರಿಸಿ ಜೋಡಿಸಿ ಮಾಲೆಯಂತೆ ಮಾಡಿಬಿಟ್ಟು ಅದನ್ನು ನೀನು ಕತ್ತಿಗೆ ಹಾಕೊಂಡಿದೀಯ. ಏವಂ ಅಖಿಲಂ ತವಶೀಲಂ. ಸೊ ಈ ರೀತಿಯಲ್ಲಿ ನಿನ್ನ ವರ್ತನೆಗಳು, ನಿನ್ನ ಬಿಹೇವಿಯರ್ ಈ ರೀತಿ ಇದೆ ಶಿವ. ಭವತ್ ನಾಮ ಅಮಂಗಲ್ಯಂ. ಇಂತಹ ನಿನ್ನ ಈ ಅವತಾರವನ್ನು ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ಅಶುಭ, ಅಮಂಗಲಕರ ಅಂತ ಕರೀತಾರೆ ಎಲ್ಲ. ಎಲ್ರಿಗೂ ನಿನ್ನನ್ನು ಈ ರೀತಿ ಅಪಹಾಸ್ಯ ಮಾಡ್ತಾರೆ. ನಿನ್ನ ವೇಷ ಭೂಷಣ ಇವೆಲ್ಲವನ್ನ ನೋಡಿ ಇಡೀ ಜಗತ್ತು ನಿನ್ನ ಅಪಹಾಸ್ಯ ಮಾಡುತ್ತೆ. ಇನ್ ಸ್ಪೈಟ್ ಆಫ್ ದಟ್, ತಥಾಪಿ ಆದರೂ ಕೂಡ ವರದಾ ಅಸಿ, ನೀನು ಕಾರುಣ್ಯ ಮೂರ್ತಿ. ನೀನು ಯಾರೆಲ್ಲ ನಿನ್ನ ಸ್ಮರಣೆಯನ್ನು ಮಾಡ್ತಾರೆ, ನಿನ್ನನ್ನು ಆರಾಧಿಸ್ತಾರೆ, ನಿನ್ನನ್ನು ಭಕ್ತಿ ಮಾಡ್ತಾರೆ, ಅಂತಹವರುಗಳಿಗೆ ನೀನು ವರವನ್ನು ಕೊಡ್ತೀಯ. ನೀನು ವರಪ್ರದಾಯಕ. ನೀನು ಎಷ್ಟು ಕರುಣೆ ತುಂಬಿದೆ ನಿನ್ನಲ್ಲಿ. ಪರಮಂ ಮಂಗಲಂ ಸ್ಮರ್ತಾಣಂ. ನಿನ್ನನ್ನು ಯಾರೆಲ್ಲ ಸ್ಮರಣೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಪರಮಂ ಅಂತಂದರೆ ಬಹಳ ಶ್ರೇಷ್ಠವಾದಂತಹ ಅಂತಂದರೆ ಮಂಗಳಕರವನ್ನು ಉಂಟು ಮಾಡ್ತೀಯ ನೀನು. ಅವರಿಗೆ ಬೇಕಾಗಿರುವಂತಹದ್ದು ಎಲ್ಲವನ್ನ ಕೊಡ್ತೀಯ ನೀನು. ಯು ಆರ್ ಸಚ್ ಎ ಕಾರುಣ್ಯ ಮೂರ್ತಿ. ದಿಸ್ ಈಸ್ ಹೌ ಪುಷ್ಪದಂತಾಚಾರ್ಯ ದಿ ಲೈಫ್ ಸ್ಟೈಲ್ ಆಫ್ ಶಿವ ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಶಿವ ತನ್ನನ್ನು ಜಗತ್ತಿಗೆ ಯಾವ ರೀತಿಯಲ್ಲಿ ತೋರಿಸ್ಕೊತಾ ಇದ್ದಾನೆ. ಹಿಸ್ ಅಪಿಯರೆನ್ಸ್, he is talking about the appearance of Lord Shiva. ಇಂತಹ ಶಿವನನ್ನು ನೋಡಿದ್ರೆ ದಿ ಲೈಫ್ ಆಫ್ ಶಿವ ಈಸ್ ಡಿಸೈರ್ಲೆಸ್. ಸೊ ಈ ಕಾರಣದಿಂದ ಶಿವ ಅಂತಂದಾಗ ಹಿ ಈಸ್ ಎ ಗ್ರೇಟ್ ವೈರಾಗಿ, ವೈರಾಗ್ಯ ಮೂರ್ತಿ. ಅವನು ವಿರಾಗಿ. ಅವನಲ್ಲಿ ಆಸೆ ಬಯಕೆಗಳೇ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ
ಅವನ ಅಪಿಯರೆನ್ಸ್ ಯಾವ ರೀತಿ ಇದೆ ಅಂತಂದರೆ ಅವನೊಬ್ಬ ದೊಡ್ಡ ವೈರಾಗಿ ಅನ್ನುವಂತೆ ಅವನು ಕಾಣಿಸ್ಕೊತಾ ಇದ್ದಾನೆ. ಅವನಲ್ಲಿ ಸ್ವಲ್ಪವೂ ಲವಲೇಶ ಅಂತ ಹೇಳ್ತೀವಲ್ಲ, ಒಂದೇ ಒಂದು ಸಣ್ಣ ಆಸೆ ಬಯಕೆಗಳು ಇಲ್ಲ. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿಸೈರ್. ಯಾಕೆಂತಂದರೆ ನಾವು ಕೂಡ ನಮ್ಮ ಬದುಕಿನಲ್ಲಿ ಅನೇಕ ರೀತಿಯ ಬಯಕೆಗಳನ್ನು ಹೊಂದಿರ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಲೌಕಿಕ ಬದುಕು ಹೇಗಿದೆ ಅಂತಂದರೆ, ಒಂದು ಆಸೆ ಅಥವಾ ಬಯಕೆ ಎನ್ನುವಂತಹದ್ದು ನಮ್ಮಲ್ಲಿ ಇಲ್ಲ ಅಂತಂದರೆ ನಾವು ಒಂದು ಹೆಜ್ಜೆ ಮುಂದೆ ಇಡೋದಕ್ಕಾಗೋದಿಲ್ಲ. ನಮ್ಮ ಬದುಕು ಚಲಿಸೋದೇ ಇಲ್ಲ. ಆ ರೀತಿಯಲ್ಲಿ ವಿ ವಿಲ್ ಬಿ ಸ್ಟಕ್. ಸೊ ನಮ್ಮೆಲ್ಲರಲ್ಲೂ ಕೂಡ ಆಸೆ ಬಯಕೆಗಳಿದೆ. ಅಂದರೆ ದಿ ಲೈಫ್ ಸ್ಟೈಲ್ ಆಫ್ ಶಿವ, ದಿ ಅಪಿಯರೆನ್ಸ್ ಆಫ್ ಶಿವ, ಅವನನ್ನು ನೋಡಿದ್ರೆ ಅವನಲ್ಲಿ ಒಂದು ಸಣ್ಣ ಆಸೆ ಇಲ್ವಲ್ಲ, ಒಂದೇ ಒಂದು ಸಣ್ಣ ಡಿಸೈರ್ಲೆಸ್ ಲೈಫ್. ಸೊ ವಾಟ್ ಈಸ್ ಡಿಸೈರ್? ಆಸೆ ಅಂತಂದ್ರೆ ಏನು? ಸೊ ಎ ಡಿಸೈರ್ ಈಸ್ ಸಮಥಿಂಗ್ ವಿಚ್ ಕನೆಕ್ಟ್ಸ್ ದಿ ಮ್ಯಾನ್ with the objects that are there in the world. ನಾವು ಈ ಜಗತ್ತನ್ನು ದೃಶ್ಯ ಪ್ರಪಂಚ ಅಂತ ಕರಿತೀವಿ. ಯಾಕೆ ಈ ಜಗತ್ತನ್ನು ನಾವು ದೃಶ್ಯ ಪ್ರಪಂಚ ಅಂತ ಕರಿತೀವಿ ಅಂತಂದರೆ, ನಮ್ಮ ಕಣ್ಣು ಮುಂದೆ ಇರುವಂತಹ ಈ ಪ್ರಪಂಚವನ್ನು ನಾವು ಕಣ್ಣು ಬಿಟ್ಟು ನೋಡಿದಾಗ ಜಗತ್ತಿನಲ್ಲಿ ಅನೇಕಗಳು ತುಂಬಿದೆ. ಕೌಂಟ್ಲೆಸ್. ಸೊ ಕಣ್ಣಿಗೆ ಏನೋ ಒಂದು ಕಾಣಿಸ್ತಾನೆ ಇರುತ್ತೆ. ನಮ್ಮ ಕಣ್ಣು ದೃಷ್ಟಿ ಯಾವ ದಿಕ್ಕಿನಲ್ಲಿ ಹೋದರೂ, ಎಲ್ಲಿ ಹೋದರೂ ಕೂಡ ಅಲ್ಲಿ ಯಾವುದೋ ಒಂದನ್ನು ನೋಡ್ತೀವಿ. ಸೊ ಪ್ರಪಂಚ ಇಟ್ ಈಸ್ ಫುಲ್ ಆಫ್ ಸಚ್ ಆಬ್ಜೆಕ್ಟ್ಸ್. ಕಣ್ಣಿಗೆ ಕಾಣಿಸ್ತಾ ಇದೆ, ಗೋಚರವಾಗತ್ತೆ. ಅನೇಕ ವಸ್ತುಗಳು ಈ ಪ್ರಪಂಚದಲ್ಲಿ ತುಂಬಿದೆ. ಅನೇಕ ವಸ್ತುಗಳು ಈ ಪ್ರಪಂಚದಲ್ಲಿ ಇರೋದ್ರಿಂದ ಅವೆಲ್ಲವೂ ನಮಗೆ ಗೊತ್ತಾಗ್ತಾ ಇದೆ. ವಿ ಆರ್ ಏಬಲ್ ಟು ಸಿ ದಟ್. ಸೊ ಇಟ್ ಈಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಸೊ ಡಿಸೈರ್ ಅಂತಂದರೆ ಹೀಗೆ ಹೊರ ಪ್ರಪಂಚದಲ್ಲಿರುವಂತಹ ಯಾವುದೋ ಒಂದು ವಸ್ತು ಪ್ಲಸ್ ಥ್ರೂ ಮೈ ಮೈಂಡ್ ಐ ಗೆಟ್ ಎ ಕನೆಕ್ಷನ್ ಟು ದಟ್ ಆಬ್ಜೆಕ್ಟ್. That is called desire. For example, there is an object in the world. It is very near to me. ನಾನು ಈಗ ಇಲ್ಲಿ ಕೂತಿದ್ದೀನಿ, ಕುಳಿತಿರುವ ಈ ಜಾಗದ ಸಮೀಪದಲ್ಲಿ ಯಾವುದೋ ಒಂದು ವಸ್ತು ಇದೆ. ಪ್ರಪಂಚ ಇಸ್ ಫುಲ್ ಆಫ್ ಸೋ ಮೆನಿ ಆಬ್ಜೆಕ್ಟ್ಸ್. ಅನೇಕಗಳು ಇಲ್ಲಿದೆ. ಆ ರೀತಿಯಲ್ಲಿ ನಾನು ಇಲ್ಲಿ ಕುಳಿತಿರುವಂತಹ ಈ ಜಾಗದ ಸಮೀಪದಲ್ಲಿ ಐ ಸಿ ಎನ್ ಆಬ್ಜೆಕ್ಟ್, ಯಾವುದೋ ಒಂದು ವಸ್ತು ಇದೆ. ಆ ವಸ್ತುವನ್ನು ನಾನು ನೋಡ್ತೀನಿ. ಆ ವಸ್ತು ನನಗೆ ಗೊತ್ತಾಗುತ್ತೆ. ಅದನ್ನು ನೋಡಿ ಆಗಿದೆ, ಆ ವಸ್ತು ಏನು ಅನ್ನುವಂತಹದ್ದು ಕೂಡ ಗೊತ್ತಾಗಿದೆ. ಅದು ಗೊತ್ತಾದ ಬಳಿಕ ನನಗೆ ಆ ವಸ್ತು ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಐ ಆಮ್ ಅವೇ ಫ್ರಮ್ ದಟ್ ವರ್ಲ್ಡ್ಲಿ ಆಬ್ಜೆಕ್ಟ್. ನನ್ನ ಸಮೀಪದಲ್ಲೇ ಇದೆ ಅದು, ಅದನ್ನು ನೋಡಿದ್ದೀನಿ, ಬಟ್ ಅದು ನನಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅದು ನನಗೆ ಟೆಂಪ್ಟ್ ಮಾಡ್ತಾ ಇಲ್ಲ. ಇಟ್ ಡಿಡ್ ನಾಟ್ ಕ್ರಿಯೇಟ್ ಎನಿ ಇಂಪ್ರೆಷನ್ಸ್ ಇನ್ ಮೈ ಮೈಂಡ್. ಸೊ ದೋ ಇಟ್ ಈಸ್ ವೆರಿ ನಿಯರ್ ಟು ಮೀ, since I do not have any desire to get that object, ನನ್ನ ಪ್ರಕಾರ ಐ ಆಮ್ ಅವೇ ಫ್ರಮ್ ದಟ್ ವರ್ಲ್ಡ್ಲಿ ಆಬ್ಜೆಕ್ಟ್. ನನಗೂ ಅದಕ್ಕೂ ಎ ಬಿಗ್ ಡಿಸ್ಟೆನ್ಸ್. ಐ ಡೋಂಟ್ ನೀಡ್ ಇಟ್ ಅಟ್ ಆಲ್. ಬಹಳ ದೊಡ್ಡ ಡಿಸ್ಟೆನ್ಸ್ ಅಂತ ನಾನು ಬಾಯಲ್ಲಿ ಹೇಳಿದ್ರು ಕೂಡ ದಟ್ ಪರ್ಟಿಕ್ಯುಲರ್ ವಸ್ತು ಈಸ್ ವೆರಿ ನಿಯರ್ ಟು ಮೀ. ಇಲ್ಲೇ ನನ್ನ ಪಕ್ಕದಲ್ಲೇ ಇದೆ, ಬಟ್ ಅದು ನನಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ಎಲ್ಲಿಯವರೆಗೆ ಆ ಒಂದು ವಸ್ತುವಿನ ಬಗ್ಗೆ ಒಂದು ಆಸೆ ನನ್ನ ಮನಸ್ಸಿನಲ್ಲಿ ಹುಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅದು ನನಗೆ ಬೇಡ.
ಆದರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ವಸ್ತು ನನ್ನ ಮನಸ್ಸಿನಲ್ಲಿ ಅದು ಬೇಕು ಅನ್ನುವಂತಹ ಒಂದು ಆಸೆಯನ್ನು ಹುಟ್ಟಾಕತ್ತಲ್ಲ, ದಟ್ ಈಸ್ ಕಾಲ್ಡ್ ಡಿಸೈರ್. ಸೊ ಎ ಡಿಸೈರ್ ಅಬೌಟ್ ದಟ್ ಆಬ್ಜೆಕ್ಟ್ ಶುಡ್ ಬಾರ್ನ್ ಇನ್ ಮೈ ಮೈಂಡ್. ನನ್ನ ಮನಸ್ಸಿನಲ್ಲಿ ಅದು ಹುಟ್ಟಬೇಕು, ಅದು ನನಗೆ ಬೇಕು ಅಂತ ಅನ್ನಿಸ್ಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಡಿಸೈರ್. ಆದರೆ ಈ ಒಂದು ಲೌಕಿಕ ಜಗತ್ತಿನಲ್ಲಿ ನಮ್ಮ ಬದುಕು ಈ ರೀತಿ ನಡೀತಾ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯ ಅನುಭವಗಳನ್ನು ನಾವು ಪಡ್ಕೋತಾ ಬರ್ತೀವಿ. ಕೆಲವೊಮ್ಮೆ ತುಂಬ ಸಂತೋಷದ ಅನುಭವ ಆಗುತ್ತೆ, ಮತ್ತೊಮ್ಮೆ ದುಃಖದ ಅನುಭವ ಆಗುತ್ತೆ, ಸಂಕಟ ನೋವುಗಳ ಅನುಭವ ಆಗುತ್ತೆ, ನಿರಾಶೆಯ ಅನುಭವ ಆಗುತ್ತೆ. ಸಮಟೈಮ್ಸ್ ವಿ ಫೀಲ್ ದ ಲೈಫ್ ಈಸ್ ಎಫರ್ಟ್ಲೆಸ್. ಫ್ಯಾಂಟಾಸ್ಟಿಕ್ ಆಗಿ ನನ್ನ ಲೈಫ್ ನಡೀತಾ ಇದೆ ಅಂತ ಹೇಳ್ತೀವಿ. ಇನ್ನೊಂದ್ಸಲಿ ಒಂದು ಕ್ಷಣ ನಾನು ಕಳಿಬೇಕು ಅಂತಂದರೆ ಇಟ್ ಈಸ್ ಸೋ ಹಾರ್ಡ್. ಸೊ ಎಕ್ಸ್ಪೀರಿಯನ್ಸ್ ಅಂದರೆ ಈ ರೀತಿ, ನಮ್ಮ ಬದುಕಿನ ಎಕ್ಸ್ಪೀರಿಯನ್ಸ್ ಈ ರೀತಿ ಇರುತ್ತೆ. ಹಾಗೆ ನಾವು ಪದೇ ಪದೇ ಹೇಳ್ತೀವಿ, ಐ ವಾಂಟ್ ಫ್ರೀಡಮ್ ಫ್ರಮ್ ದಿಸ್ ವರ್ಲ್ಡ್. ಸಾಕಾಗೋಗಿದೆಪ್ಪ ನನಗೆ, ಈ ಪ್ರಪಂಚ ನನಗೆ ಸಾಕು ಅನಿಸ್ಬಿಟ್ಟಿದೆ ಅಂತ ಹೇಳ್ತೀವಿ. ಐ ವಾಂಟ್ ಟು ಗೆಟ್ ಅವೇ ಫ್ರಮ್ ದಿಸ್ ವರ್ಲ್ಡ್. ಈ ಒಂದು ಐ ವಾಂಟ್ ಟು ಗೆಟ್ ಅವೇ ಫ್ರಮ್ ದಿ ವರ್ಲ್ಡ್ ಅಂತಂದ್ರೆ ಏನು? ದಟ್ ಈಸ್ ಕಾಲ್ಡ್ ಸಂಸಾರ, ಅಟ್ಯಾಚ್ಮೆಂಟ್ಸ್. ಸೊ ನಾನು ಯಾವುದಕ್ಕೂ ಅಂಟ್ಕೋಬಾರ್ದು, ಯಾರಿಗೂ ಅಂಟ್ಕೋಬಾರ್ದು. ಯಾರೋ ಒಬ್ಬರನ್ನ ಪ್ರೀತಿ ಮಾಡ್ತೀನಿ, ಯಾವುದೋ ಒಂದು ವಸ್ತುವನ್ನು ನಾನು ಪ್ರೀತಿ ಮಾಡ್ತೀನಿ, ಆ ವಸ್ತು ನನ್ನಿಂದ ಕಣ್ಮರೆಯಾದಾಗ ನಾನು ದುಃಖ ಪಡ್ತೀನಿ. ಅದೇ ರೀತಿ ಯಾರೋ ಒಬ್ಬರನ್ನ ನನ್ನ ಸ್ನೇಹಿತ ಅಂತನೋ ಅಥವಾ ಏನೋ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ, ಅದೇ ವ್ಯಕ್ತಿಯಿಂದ ನನಗೆ ಯಾವುದೋ ಒಂದು ರೀತಿಯ ಹಿಂಸೆ ಉಂಟಾದಾಗ ಆಗಲೂ ಕೂಡ ನಾನು ನೋವು ಅನುಭವಿಸ್ತೀನಿ. ಆಗ ಹೇಳ್ತೀನಿ, ಸಾಕಪ್ಪ ಸಾಕು, ಐ ಆಮ್ ಫೆಡ್ ಅಪ್ ಅಂತ ಹೇಳ್ತೀವಿ. ಸೊ ಯಾರಿಗೂ ನಾನು ಅಂಟ್ಕೋಬಾರ್ದು, ಯಾವ ವಸ್ತುವಿಗೂ ನಾನು ಅಂಟ್ಕೋಬಾರ್ದು. ಸೊ ಇಟ್ ಈಸ್ ನಾಟ್ ಶಾಶ್ವತ. ಯಾವ ವ್ಯಕ್ತಿಯಿಂದಾಗಲಿ ಅಥವಾ ಯಾವುದೇ ಒಂದು ವಸ್ತುವಿನಿಂದಾಗಲಿ ಅದು ನನಗೆ ಸಂತೋಷವನ್ನು ಕೊಡೋದಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಒಂದು ರೀತಿಯ ವೈರಾಗ್ಯ ನಮ್ಮ ಮನಸ್ಸಿನಲ್ಲಿ, ಅಂತಹ ಭಾವನೆ ನಮ್ಮಲ್ಲಿ ಉಂಟಾಗಿ ನಾವು ಹೇಳ್ತೀವಿ, ಐ ವಾಂಟ್ ಟು ಗೆಟ್ ಅವೇ ಫ್ರಮ್ ದಿಸ್ ವರ್ಲ್ಡ್, ಐ ವಾಂಟ್ ಟು ಗೆಟ್ ಅವೇ ಫ್ರಮ್ ದಿಸ್ ಡಿಸೈರ್, ಐ ವಾಂಟ್ ಫ್ರೀಡಮ್. ನನಗೆ ಇವೆಲ್ಲವುಗಳಿಂದ ಬಿಡುಗಡೆ ಬೇಕು, ಹೀಗೆ ನಾವು ಹೇಳ್ತೀವಿ. ಸೊ ಒಂದು ವಸ್ತುವನ್ನು ಪಡ್ಕೊಳ್ಳೋವಂತಹದ್ದು, ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು, ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ರೀತಿಯ ಸಂಪರ್ಕವನ್ನು, ಸ್ನೇಹವನ್ನು ಅಥವಾ ಪ್ರೀತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು, ಇವೆಲ್ಲ ಒಂದು ರೀತಿಯ ಬಾಂಡೇಜ್. ಅದು ನಮ್ಮನ್ನು ಸಿಕ್ಕಾಕಿಸ್ಬಿಡುತ್ತೆ, ಬಂಧನದಲ್ಲಿ ಇರಿಸೋ ಹಾಗೆ ಮಾಡುತ್ತೆ. ಸೊ ನನಗೆ ಅದರಿಂದ ನಾನು ಯಾರನ್ನೂ ಪ್ರೀತಿಸೋದಿಲ್ಲ, ಯಾವುದನ್ನೂ ಪ್ರೀತಿಸೋದಿಲ್ಲ. ಐ ವಾಂಟ್ ಫ್ರೀಡಮ್ ಫ್ರಮ್ ಆಲ್ ಟೈಪ್ಸ್ ಆಫ್ ಬಾಂಡೇಜ್. ಸೊ ನನಗೆ ಇವೆಲ್ಲವುಗಳಿಂದ ಬಿಡುಗಡೆ ಬೇಕು ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಇಲ್ಲಿ ಸತ್ಯ ಏನು ಅಂತಂದರೆ, ನೋಬಡಿ ವಾಂಟ್ಸ್ ಬಂಧನ. ಯಾರಿಗೂ ಕೂಡ ಬಂಧನ ಅನ್ನುವಂತಹದ್ದು ಇಷ್ಟ ಆಗೋದೇ ಇಲ್ಲ. ಬಂಧನ ಅನ್ನುವಂತಹದ್ದು ಯಾರಿಗೂ ಬೇಡ. ಈ ಕಾರಣದಿಂದ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ಐ ವಾಂಟ್ ಟು ಬಿ ಫ್ರೀ ಫ್ರಮ್ ಎವ್ರಿಥಿಂಗ್. ನನಗೇನೂ ಬೇಡ, ಏನೊಂದು ಬೇಡ. ಹಾಗಾದರೆ ಬೇಕಾಗಿರುವಂತಹದ್ದು ಇದ್ರೆ ಏನು? ನನಗೆ ಬೇಕಾಗಿರುವಂತಹದ್ದು ಬಿಡುಗಡೆ. ಈ ರೀತಿಯ ಬಂಧನ, ನೋವು, ಸಂಕಟ ಇದ್ಯಾವುದು ನನಗೆ ಬೇಡ ಅಂತ ಹೇಳ್ತೀವಿ. ಆ್ಯಕ್ಚುಲಾಗಿ ನಮಗೆ ಬೇಕಾಗಿರುವಂತಹದ್ದು, ಇಟ್ ಈಸ್ ನಾಟ್ ಎ ಫ್ರೀಡಮ್ ಫ್ರಮ್ ದಿ ವರ್ಲ್ಡ್, ಇಟ್ ಈಸ್ ನಾಟ್ ಎ ಫ್ರೀಡಮ್ ಫ್ರಮ್ ದಿ ಅಟ್ಯಾಚ್ಮೆಂಟ್, ಇಟ್ ಈಸ್ ನಾಟ್ ಫ್ರೀಡಮ್ ಫ್ರಮ್ ದಿ ವ್ಯಕ್ತಿ. ಆ್ಯಕ್ಚುಲಾಗಿ ನಮಗೆ ಬೇಕಾಗಿರುವಂತಹದ್ದು, ಇಟ್ ಈಸ್ ದಿ ಫ್ರೀಡಮ್ ಫ್ರಮ್ ದಿ ಡಿಸೈರ್ಸ್. ಸೊ ನಮಗೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಆಸೆ ಇದೆ ಅಂತಂದಾಗ, ಅದು ಈವನ್ ಇಫ್ ಇಟ್ ಈಸ್ ಅವೇ ಫ್ರಮ್
ಸೋ ಮೆನಿ ಮೈಲ್ಸ್, 50 ಮೈಲ್ಸ್, 100 ಮೈಲ್ಸ್, ಯಾವುದೋ ಒಂದು ವಸ್ತು ಇಟ್ ಈಸ್ ದೇರ್, ಅದು ಅಲ್ಲಿ ಮಾತ್ರ ಸಿಗತ್ತೆ. ಅದು ನನ್ನಿಂದ ಬಹಳ ದೂರದಲ್ಲಿದೆ, ಆದರೆ ಆ ವಸ್ತುವಿನ ಬಗ್ಗೆ ನನಗೆ ಆಸೆ ಉಂಟಾಗಿದೆ, ಅದು ಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದಾಗ ಅದು ಎಷ್ಟೇ ದೂರದಲ್ಲಿದ್ದರೂ ಕೂಡ ಬೇಕು ಅನ್ನುವಂತಹ ಒಂದು ಆಸೆಯನ್ನು ಆ ವಸ್ತು ನನ್ನ ಮನಸ್ಸಿನಲ್ಲಿ ಹುಟ್ಟಿ ಹಾಕ್ತು. ದಟ್ ಈಸ್ ಡಿಸೈರ್. ಆದರೆ ಮತ್ತೊಂದು ಯಾವುದೋ ಒಂದು ವಸ್ತು ನನ್ನ ಸಮೀಪದಲ್ಲಿ, ನನ್ನ ಪಕ್ಕದಲ್ಲೇ ಇದೆ, ಅದನ್ನು ನೋಡಿದ್ದೀನಿ, ಆದರೂ ಕೂಡ ಅದು ನನ್ನ ಮನಸ್ಸಿನಲ್ಲಿ ಒಂದು ಆಸೆಯನ್ನು ಹುಟ್ಟಾಕಿಲ್ಲ ಅಂತಂದಾಗ ಐ ಆಮ್ ಅವೇ ಫ್ರಮ್ ದಿಸ್ ಆಬ್ಜೆಕ್ಟ್. ಆದರೆ ದೋ ದ ಆಬ್ಜೆಕ್ಟ್ ಈಸ್ ಅವೇ ಫ್ರಮ್ ಮೀ, ಬಟ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಎ ಡಿಸೈರ್ ಇನ್ ಮೈ ಮೈಂಡ್ ಅಂತಂದಾಗ, ಅದು ಎಷ್ಟೇ ದೂರದಲ್ಲಿದ್ದರೂ ಕೂಡ ಅದನ್ನು ನಾನು ಹೊಂದಬೇಕು ಅನ್ನುವಂತಹ ಒಂದು ಬಯಕೆ ನನ್ನಲ್ಲಿ ಉಂಟಾದಾಗ ಐ ಕ್ಯಾನ್ ಟೇಕ್ ಎನಿ ಅಮೌಂಟ್ ಆಫ್ ರಿಸ್ಕ್ ಅಂಡ್ ಐ ಸ್ಟ್ರಗಲ್ ಎ ಲಾಟ್. ಐ ಪುಟ್ ಎಫರ್ಟ್ಸ್ ಟು ಗೆಟ್ ದಟ್ ಆಬ್ಜೆಕ್ಟ್. ಸೊ ಹೀಗೆ ಒಂದು ವಸ್ತು ದೂರದಲ್ಲಿದೆ ಅಂತಂದು ಗೊತ್ತಾದಾಗ, ಅದು ನನ್ನಲ್ಲಿ ಒಂದು ಆಸೆಯನ್ನು ಹುಟ್ಟುಹಾಕಿದೆ ಅಂತಂದಾಗ, ಅದು ಎಷ್ಟೇ ದೂರದಲ್ಲಿರಲಿ, ಅದು ಎಲ್ಲೇ ಇರಲಿ, ಅದಕ್ಕಾಗಿ ಏನೆಲ್ಲ ಕರ್ಮವನ್ನು ಮಾಡಬೇಕು, ಏನೆಲ್ಲ ಶ್ರಮವನ್ನು ಹಾಕಬೇಕು, ಅವೆಲ್ಲವನ್ನು ಮಾಡಿ ನಾನು ಅದನ್ನು ಪಡ್ಕೋತೀನಿ. ಆಸೆ ಅಂತಂದಾಗ ಯಾವುದೇ ಒಂದು ವಸ್ತು ಅಂತ ಮಾತ್ರ ಅಲ್ಲ. ಈವನ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪರ್ಟಿಕ್ಯುಲರ್ ಹೋಟೆಲಲ್ಲಿ ದಿ ಮಸಾಲೆ ದೋಸೆ ಈಸ್ ವೆರಿ ಗುಡ್. ಅಂತಹ ಟೇಸ್ಟ್ ಇನ್ನು ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ. ಆದರೆ ಆ ಹೋಟ್ಲು ಬಹಳ ದೂರ ಇದೆ ನಮ್ಮ ಮನೆಗೆ, ಮತ್ತು ಬೆಳಗ್ಗೆ 9 ಗಂಟೆ ಒಳಗಡೆ ಅಲ್ಲಿರಬೇಕು. ಲೇಟಾಗಿ ಹೋದರೆ ಅದು ಸಿಗೋದಿಲ್ಲ. ಹೀಗೆ ಸೋ ಮೆನಿ ಕಂಡೀಷನ್ಸ್. ಬಿಕಾಸ್ ಆ ಮಸಾಲೆ ದೋಸೆ ನನಗೆ ಬೇಕು ಅನ್ನುವಂತಹ ಒಂದು ಆಸೆ ನನ್ನಲ್ಲಿ ಉಂಟಾದಾಗ, ಅದಕ್ಕೋಸ್ಕರವಾಗಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ, ಎಷ್ಟು ದೂರ ಇದ್ದರೂ ಕೂಡ ಅಲ್ಲಿಗೆ ಹೋಗ್ತೀನಿ. ಬೇರೆ ಇರುವಂತಹ ಎಲ್ಲ ಬೇರೆ ಬೇರೆ ಜವಾಬ್ದಾರಿಯ ಕೆಲಸಗಳೆಲ್ಲವನ್ನು ನಾನು ಪಕ್ಕಕ್ಕೆ ಇಡ್ತೀನಿ. ಬಿಕಾಸ್ 9 ಗಂಟೆ ಒಳಗಡೆ ಅಲ್ಲಿರಬೇಕು, ಆ ದೋಸೆಯನ್ನು ನಾನು ತಿನ್ನಬೇಕು. ಸೊ ಟೈಮ್ ವೇಸ್ಟ್ ಮಾಡಿಕೊಂಡು, ದುಡ್ಡು ಖರ್ಚು ಮಾಡಿಕೊಂಡು, ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಎಲ್ಲ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಅಷ್ಟು ದೂರ ಬಂದು ಆ ಹೋಟ್ಲಲ್ಲಿ ಕೂತ್ಕೊಂಡು ಆ ದೋಸೆಯನ್ನು ತಿಂದಾಗ ನನಗೇನು ಸಿಕ್ತು ಅಂತಂದರೆ ಒಂದು ರೀತಿಯ ತೃಪ್ತಿ, ಎ ಸ್ಯಾಟಿಸ್ಫ್ಯಾಕ್ಷನ್. ಸೊ ಯಾವುದೇ ಒಂದು ವಸ್ತು ಆಗಿರಬಹುದು, ಅಥವಾ ವ್ಯಕ್ತಿ ಆಗಿರಬಹುದು, ಅಥವಾ ಅದು ಏನೇ ಆಗಿರಬಹುದು, ಅದನ್ನು ನಾನು ಪಡ್ಕೊಳ್ಳೋದ್ರಿಂದ ನನಗೆ ಒಂದು ರೀತಿಯ ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂತಹದ್ದು ಸಿಗತ್ತೆ ಅನ್ನೋದಾದರೆ, ಲೆಟ್ ಇಟ್ ಬಿ ಎನಿವೇರ್. ಅದಕ್ಕಾಗಿ ನಾನು ಎಷ್ಟೇ ಕಷ್ಟದ ಕೆಲಸಗಳನ್ನು ಬೇಕಾದ್ರೂ ಮಾಡ್ತೀನಿ. ಐ ವಾಂಟ್ ಇಟ್. ದಿಸ್ ಈಸ್ ಕಾಲ್ಡ್ ಡಿಸೈರ್. ಆದರೆ ಇಲ್ಲಿ ಪುಷ್ಪದಂತಾಚಾರ್ಯ ದಿ ಲಾರ್ಡ್ ಶಿವ ಅವನನ್ನು ವರ್ಣನೆ ಮಾಡ್ತಾ ಇರುವಂತಹ ಒಂದು ರೀತಿಯನ್ನು ನೋಡಿದ್ರೆ, ಆ ಶಿವನಲ್ಲಿ ಒಂದು ಸಣ್ಣ ಆಸೆ ಎನ್ನುವಂತಹದ್ದೇ ಇಲ್ವಲ್ಲ. ದೆರ್ ಈಸ್ ನೋ ಡಿಸೈರ್ ಇನ್ ದಿ ಮೈಂಡ್ ಆಫ್ ಶಿವ. ದಟ್ ಈಸ್ ಹಿಸ್ ಅಪಿಯರೆನ್ಸ್. ಅವನು ಯಾಕೆ ಹೀಗೆ ಅಂತಂದರೆ, ಶಿವ ಅಂತ ಹೇಳಿದಾಗ ಶಿವನ ಮತ್ತೊಂದು ನೇಚರು, ಮತ್ತೊಂದು ಅವನ ಒಂದು ಸ್ವಭಾವ ಏನು ಅಂತಂದರೆ, ಹಿ ಈಸ್ ಎ ವೆರಿ ಗುಡ್ ಟೀಚರ್. ಶಿವ ಅಂತಂದರೆ ಈಸ್ ಎ ಗುಡ್ ಟೀಚರ್. ಶಿವನ ಮತ್ತೊಂದು ರೂಪ ದಕ್ಷಿಣಾಮೂರ್ತಿ ಅಂತ ಹೇಳ್ತೀವಿ. ದಕ್ಷಿಣಾಮೂರ್ತಿ ಅಂತಂದರೆ ಬಹಳ ಮೌನವಾಗಿ ಅವನು ನಮಗೆ ಜ್ಞಾನವನ್ನು ಕೊಡ್ತಾನೆ. ಸೊ ದಿ ಲಾರ್ಡ್ ದಕ್ಷಿಣಾಮೂರ್ತಿ ಅಂತ ಹೇಳಿದಾಗ ಅವನಿಂದ ಸಿಗುವಂತಹ ಜ್ಞಾನ, ಆ ಜ್ಞಾನವನ್ನು ಬೇರೆ ಇನ್ಯಾರು ಕೊಡೋಕ್ಕಾಗದೇ ಇಲ್ಲ. ಸೊ ಹಿ ಈಸ್ ಎ
ಗ್ರೇಟ್ ಟೀಚರ್. ಒಬ್ಬ ಟೀಚರ್ ಅಂತಂದಾಗ ಅಥವಾ ಒಬ್ಬ ಗುರು ಅಂತಂದಾಗ ಅವನು ಪಾಠ ಪ್ರವಚನ ಅಂತ ಹೇಳಿ ಅನೇಕ ರೀತಿಯ ನೀತಿಗಳನ್ನು ಬೋಧನೆಯನ್ನು ಮಾಡ್ತಾನೆ. ಸೊ ಬೋಧನೆಯನ್ನು ಮಾಡುವಂತಹದ್ದು ಈಸ್ ವೆರಿ ಈಸಿ. ಎನಿಬಡಿ ಕ್ಯಾನ್ ಡೂ ದಟ್. ಬಟ್ ನಾನು ಯಾವ ರೀತಿಯ ಉಪದೇಶವನ್ನು ಮಾಡ್ತಾ ಇದ್ದೀನಿ, ಯಾವ ರೀತಿಯ ಬೋಧನೆಯನ್ನು ನಾನು ಕೊಡ್ತಾ ಇದ್ದೀನಿ, ಆ ರೀತಿಯಲ್ಲಿ ನಾನು ಕೂಡ ಬದುಕ್ತಾ ಇದ್ದೀನಿ. ನನ್ನ ಬದುಕು ಒಂದು ರೀತಿ, ನನ್ನ ಉಪದೇಶ ಒಂದು ರೀತಿ, ಆ ರೀತಿ ಇಲ್ಲ ನಾನು. ದಿಸ್ ಈಸ್ ವಾಟ್ ಶಿವ ಈಸ್ ಡೂಯಿಂಗ್. ಸೊ ಶಿವನನ್ನು ನಾವು ವೈರಾಗ್ಯ ಮೂರ್ತಿ, ಹಿ ಈಸ್ ಎ ಗ್ರೇಟ್ ವಿರಾಗಿ ಅಂತ ಹೇಳಿದಾಗ ಅವನಲ್ಲಿ ಒಂದೇ ಒಂದು ಸಣ್ಣ ಆಸೆ ಇಲ್ಲ. ಅವನು ಆ ರೀತಿಯಲ್ಲಿ ತನ್ನನ್ನು ತೋರಿಸ್ಕೊಂಡಿದ್ದಾನೆ. ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಚಿತಾಭಸ್ಮವನ್ನು ಲೇಪಿಸ್ಕೊತಾನೆ, ಪಿಶಾಚಗಳ ಜೊತೆಯಲ್ಲಿ ಆಟವನ್ನು ಆಡ್ತಾನೆ, ಸತ್ತ ಮನುಷ್ಯರ ತಲೆಯ ಬುರುಡೆಗಳನ್ನು ಮಾಲೆಯಂತ ಧರಿಸ್ತಾನೆ, ಗಜಚರ್ಮವನ್ನು ಧರಿಸ್ತಾನೆ, ಇಡೀ ದೇಹಕ್ಕೆ ಚಿತಾಭಸ್ಮವನ್ನು ಲೇಪಿಸ್ಕೊತಾನೆ. ಇಂತಹ ಶಿವನನ್ನು ನೋಡಿದಾಗ ಅವನಲ್ಲಿ ಆಸೆ ಇದೆ ಅನ್ನುವಂತಹದ್ದು ಕಾಣೋದೇ ಇಲ್ಲ. ಸೊ ದಕ್ಷಿಣಾಮೂರ್ತಿ ಆಸ್ ಎ ಟೀಚರ್, ಒಬ್ಬ ಟೀಚರ್ ಆಗಿ ಶಿವ ಏನು ಹೇಳ್ತಾ ಇದ್ದಾನೆ, ಯಾವುದೇ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಥವಾ ವಾಟ್ ಎವರ್ ಇಟ್ ಈಸ್, ಅದನ್ನು ನಾನು ಪಡ್ಕೊಂಡ್ರೆ ಸಂತೋಷವಾಗಿರ್ತೀನಿ ಅಂತಂದರೆ ಆ ಸಂತೋಷಕ್ಕಾಗಿ ನೀನು ಅದರ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ಅರ್ಥ. ಸೊ ಇಲ್ಲಿ ಶಿವ ಏನು ಹೇಳ್ತಾ ಇದ್ದಾನೆ, ನಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಗಿವ್ ಯು ಹ್ಯಾಪಿನೆಸ್. ನಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಗಿವ್ ಯು ಹ್ಯಾಪಿನೆಸ್. ಜಗತ್ತಿನ ಯಾವ ವಸ್ತುಗಳಿಗೂ ನಿನಗೆ ಸಂತೋಷವನ್ನು ಕೊಡುವಂತಹ ಶಕ್ತಿ ಇಲ್ಲ. ಜಗತ್ತಿನ ವಸ್ತು ಇರಲಿ, ನಾಟ್ ಈವನ್ ದಿ ಜಗತ್ತು ಕ್ಯಾನ್ ಗಿವ್ ಯು ಹ್ಯಾಪಿನೆಸ್. ದಟ್ ವಿ ಕ್ಯಾನ್ ಸಿ ಇನ್ ಶಿವ. ಅವನ ಅಪಿಯರೆನ್ಸ್, ಶಿವನ ಅಪಿಯರೆನ್ಸ್ ನೋಡಿದ್ರೆ ಅವನು ಆ ರೀತಿ ಇದ್ದಾನೆ. ಸೊ ಅಂತಹ ವೈರಾಗ್ಯವನ್ನು ನಾವು ಶಿವನಲ್ಲಿ ನೋಡಬಹುದು. ಅವನ ಚಟುವಟಿಕೆಗಳು ಸ್ಮಶಾನದಲ್ಲಿ ನಡೆಯುತ್ತೆ, ಸ್ಮಶಾನದಲ್ಲಿ ಆಟ ಆಡ್ತಾನೆ. ಸ್ಮಶಾನ ಅಂತಂದರೆ ನೋಬಡಿ ವಾಂಟ್ಸ್ ದಟ್ ಪ್ಲೇಸ್. ಯಾರು ಕೂಡ ಸ್ಮಶಾನಕ್ಕೆ ಹೋಗ್ತೀನಿ, ಸ್ಮಶಾನದಲ್ಲಿ ಇರ್ತೀನಿ, ಸ್ಮಶಾನದಲ್ಲಿ ಆಟ ಆಡ್ತೀನಿ, ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸ್ ಪಿಶಾಚಿಗಳು ಅಂತಹ ಬಯಕೆ ಯಾರಲ್ಲೂ ಇಲ್ಲ. ಆದರೆ ಶಿವ ಈಸ್ ಪ್ರಾಕ್ಟಿಕಲಿ ಹಿ ಈಸ್ ಲಿವಿಂಗ್ ಲೈಕ್ ದಟ್. ಅಂತಂದರೆ ಡಿಸೈರ್ ಅನ್ನುವಂತಹದ್ದು ಒಂದು ತೃಪ್ತಿಯನ್ನು ಕೊಡುತ್ತೆ ಅಂತ ಹೇಳಿದ ಮಾತ್ರಕ್ಕೆ ಆ ತೃಪ್ತಿ ಈಸ್ ನಾಟ್ ಶಾಶ್ವತ. ಈ ಡಿಸೈರ್ಲೆಸ್ ಅನ್ನುವಂತಹದ್ದು ಏನು ಹೇಳುತ್ತೆ ಹಾಗಾದರೆ, ಯಾವುದೇ ರೀತಿಯ ಆಸೆಗಳು ಇಲ್ಲ ಅಂತಂದಾಗ ಏನೇನೂ ಅನುಕೂಲಗಳಿಲ್ಲದಂತಹ ಸ್ಥಳಗಳಲ್ಲಿಯೂ ಕೂಡ ಶಿವ ಈಸ್ ವೆರಿ ಹ್ಯಾಪಿಲಿ ಲಿವಿಂಗ್ ದೇರ್. ಯಾಕೆ ಅಂತಂದರೆ ಶಿವ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಆಬ್ಜೆಕ್ಟ್ ಫಾರ್ ಹಿಸ್ ಹ್ಯಾಪಿನೆಸ್. ಅದರಿಂದ ನಾನು ಯಾವ ವಸ್ತುವಿನ ಮೇಲೂ ಡಿಪೆಂಡ್ ಆಗಿಲ್ಲ, ನನಗಿಂತಹದ್ದು ಬೇಕು ಅಂತ ಇಲ್ಲ. ನನಗೆ ಸ್ಮಶಾನ ಆದ್ರೇನು, ಕೈಲಾಸ ಆದ್ರೇನು, ಐ ಆಮ್ ಹ್ಯಾಪಿ ಬೈ ಮೈಸೆಲ್ಫ್. ಸೊ ಹಿ ಈಸ್ ಹ್ಯಾಪಿ ಬೈ ಹಿಮ್ಸೆಲ್ಫ್. ಅದನ್ನು ಈ ಶ್ಲೋಕದಲ್ಲಿ ದಿ ಅನ್ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಅಂತ ಸ್ಮಶಾನವನ್ನು ಕುರಿತು ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರುವಂತಹದ್ದು. ಸ್ಮಶಾನ ಅಂತಂದರೆ ಅಂತಹ ಜಾಗದಲ್ಲೂ ಕೂಡ ಶಿವನನ್ನು ನೋಡಿದ್ರೆ ಎಷ್ಟು ಮುಗ್ಧನಾಗಿ ಸಂತೋಷದಿಂದ ಧ್ಯಾನಮಗ್ನನಾಗಿ, ಅವನ ಮುಖದಲ್ಲಿ ಎಲ್ಲೂ ಕೂಡ ಆ ಬೇಸರದ ಒಂದು ಚಿಹ್ನೆ ಕಾಣದೇ ಇಲ್ಲ. ಸೊ ಟು ದ ಎಕ್ಸ್ಟೆಂಟ್ ದಟ್ he is desireless, to that extent one can experience the happiness. So it is not that all desires should go away, then I will be happy. ಈಗ ನಾವು ಹೇಳ್ತೀವಿ, ನೋಡಪ್ಪ, ಐ ಹ್ಯಾವ್ ಎ ಲಿಸ್ಟ್,
ನನಗೆ ಒಂದು 5-6 ಆಸೆಗಳಿದೆ. ಆ ಆಸೆಗಳೆಲ್ಲ ಪೂರೈಸ್ತು ಅಂತಂದರೆ ನನಗಿನ್ನು ಜೀವನದಲ್ಲಿ ಏನು ಬೇಡ, ನಾನೇನು ತುಂಬ ಏನು ಕೇಳ್ಕೊತಾ ಇಲ್ಲ. ನನ್ನ ಲಿಸ್ಟಲ್ಲಿ ಒಂದು 5-6 ಐಟಮ್ಸ್ಗಳಿದೆ. ಅವುಗಳು ನನಗೆ ಸಿಕ್ತು ಅಂತಂದರೆ ಮೈ ಲೈಫ್ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಹೀಗೆ ನಾವು ಸಂತೋಷವನ್ನು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆದರೆ ಇಲ್ಲಿ ಶಿವ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಿನ್ನಲ್ಲಿ ಎಷ್ಟೆಷ್ಟು ಕಡಿಮೆ ಆಗ್ತಾ ಬರುತ್ತೆ ಅಷ್ಟಷ್ಟು ನೀನು ಸಂತೋಷವಾಗಿರಬಹುದು. ಯಾಕೆಂದರೆ ಶಿವನನ್ನು ನೋಡಿದಾಗ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಪಿಶಾಚಿಗಳ ಜೊತೆನಲ್ಲಿರ್ತಾನೆ, ಚಿತಾಭಸ್ಮವನ್ನು ಲೇಪಿಸ್ಕೋತಾನೆ, ಕಂಠದಲ್ಲಿ ಆ ಸತ್ತ ಮನುಷ್ಯನ ತಲೆಯ ಬುರುಡೆಗಳನ್ನು ಅವನು ಮಾಲೆಯಂತೆ ಜೋಡಿಸಿ ಹಾಕ್ಕೊಂಡಿರ್ತಾನೆ, ಗಜ ಚರ್ಮವನ್ನು ಹಾಕ್ಕೊಂಡಿರ್ತಾನೆ, ಏನೇನೂ ಇಲ್ಲ ಅವನಲ್ಲಿ. ಮತ್ತು ಶಿವನನ್ನ ಸ್ಮಶಾನವಾಸಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ದಿಸ್ ಸ್ಮಶಾನ ಈಸ್ ಎನ್ ಇಂಡಿಕೇಶನ್ ಆಫ್ ಇಂಪರ್ಮನೆನ್ಸ್ ಅಬೌಟ್ ದಿ ಆಬ್ಜೆಕ್ಟ್ ಆಫ್ ದಿ ಜಗತ್. ಸೊ ಜಗತ್ ಅಂತಂದಾಗ ದಟ್ ಈಸ್ ಇಂಪರ್ಮನೆನ್ಸ್, ಜಗತ್ತಿನ ವಸ್ತು ಅಂತಂದಾಗ ಇಟ್ ಈಸ್ ಇಂಪರ್ಮನೆನ್ಸ್. ಸೊ ಅದು ಎಂದು ಬೇಕಾದರೂ ಅದು ನಾಶವಾಗುವಂತಹದ್ದು. ಸೊ ಕ್ರಿಮೇಷನ್ ಗ್ರೌಂಡ್ ಈಸ್ ಎ ರಿಮೈಂಡರ್ ಆಫ್ ಇಂಪರ್ಮನೆನ್ಸ್ ಆಫ್ ದಿ ವರ್ಲ್ಡ್. ಸ್ಮಶಾನ ಅನ್ನುವಂತಹದ್ದು ಅದು ಇಟ್ ಈಸ್ ಅನ್ ಇಂಡಿಕೇಶನ್ ಆಫ್ ದಿ ಇಂಪರ್ಮನೆನ್ಸ್ ಆಫ್ ದಿ ವರ್ಲ್ಡ್. ಯಾಕೆ ಅಂತಂದ್ರೆ ಅವನು ಮಹಾರಾಜನಾಗಿರಬಹುದು ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಆಗಿರಬಹುದು. ಮರಣದ ನಂತರದಲ್ಲಿ ಅವನ ಜಾಗ ಯಾವುದು ಅಂತಂದರೆ ಇಟ್ ಈಸ್ ಸ್ಮಶಾನ. ಸೊ ಅವನು ರಾಜ ಆಗಿರಬಹುದು, ಸಾಮಾನ್ಯ ಪ್ರಜೆ ಆಗಿರಬಹುದು. ಅವನಿಗೆ ಮರಣವಾಗಿದೆ ಅಂತಂದಾಗ ಅವನನ್ನು ಮನೇಲಿ ಇಟ್ಕೊಳ್ಳೋದಿಲ್ಲ, ಊರಲ್ಲಿ ಇಟ್ಕೊಳ್ಳೋದಿಲ್ಲ. ಅವನು ಯಾರೇ ಆಗಿರಬಹುದು, ಅವನು ಮಹಾರಾಜ ಆಗಿರಬಹುದು, ನಮ್ಮ ಮನೆಯವನಾಗಿರಬಹುದು, ಅವನನ್ನು ಕರೆಯೋದೇ ಹೆಣ ಅಂತ. ಬದುಕಿರುವವರೆಗೂ ಅವನು ಮಹಾರಾಜ, ದಟ್ಸ್ ಆಲ್. ಆ ದೇಹಕ್ಕೆ ಮರಣವಾಯಿತು ಅಂತಂದಾಗ ಆ ದೇಹ ವಿಲ್ ಬಿ ಟೇಕನ್ ಟು ದಿ ಸ್ಮಶಾನ. ಹಿ ಈಸ್ ನೋ ಮೋರ್ ಕಿಂಗ್, ಹಿ ಈಸ್ ಕಾಲ್ಡ್ ಹೆಣ. ಸೊ ದಿ ಸ್ಮಶಾನ ಅಂತಂದರೆ ಇಟ್ ಈಸ್ ಅನ್ ಇಂಡಿಕೇಶನ್ ಆಫ್ ದಿ ಇಂಪರ್ಮನೆನ್ಸ್ ಆಫ್ ದಿಸ್ ವರ್ಲ್ಡ್. ಸೊ ಇದು ಶಿವ knows this truth. That is why he is a great ವೈರಾಗಿ. ಮತ್ತು ಆ ಸ್ಮಶಾನದಲ್ಲಿ ಅವನ ಸಹಚರರನ್ನು ಪಿಶಾಚಿಗಳು ಅಂತ ಕರೆದಿದ್ದಾನೆ ಪುಷ್ಪದಂತಾಚಾರ್ಯ. ಆ್ಯಕ್ಚುಲ್ ಆಗಿ ಕೆಲವು ಜ್ಞಾನಿಗಳ ಪ್ರಕಾರ, ಅನುಭವಿಗಳ ಪ್ರಕಾರ ಪಿಶಾಚಿಗಳು ಅಂತಂದ್ರೆ ಏನು? ಪಿಶಾಚಿಗಳು ಅಂತಂದ್ರೆ ಒನ್ ಹೂ ಡಸ್ ದಿಸ್ ಸ್ಟ್ರೇಂಜ್ ಥಿಂಗ್ಸ್. ಸಾಮಾನ್ಯವಾಗಿ ಯಾರು ಅಂತಹ ಕೆಲಸವನ್ನು ಮಾಡೋದಿಲ್ಲ, ಅಂತಹ ಕೆಲಸವನ್ನು ಮಾಡಿಬಿಡ್ತಾರೆ. ಸಾಮಾನ್ಯ ಮನುಷ್ಯ ಮಾಡೋ ಅಂಥದ್ದಲ್ಲಪ್ಪ ಇದು, ನೀ ಯಾಕಿಂತ ಕೆಲಸ ಮಾಡಿದ್ಯಾ ಅಂತ ನಾವು ಕೆಲವು ಸಲ ಆ ಕೆಲಸ ಸರಿ ಹೋಗದೆ ಇದ್ದಾಗ ಅದನ್ನು ಮಾಡಿದಂತಹ ವ್ಯಕ್ತಿಯನ್ನು ನಾವು ಬೈತೀವಿ. ಮನುಷ್ಯರು ಮಾಡೋ ಕೆಲಸನ ಇದು ಯಾಕಿಂತ ಕೆಲಸ ಮಾಡಿದ್ಯಾ ಅಂತ ನಾವು ಬೈತೀವಿ. ಸೊ ಮನುಷ್ಯ ಅಂತಂದಾಗ ದೆರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್, ಅವನು ಎಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋ ಅದರ ಬಗ್ಗೆ ದೆರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್. ಬಟ್ ಇಲ್ಲಿ ಪಿಶಾಚಿಗಳು ಅಂತ ಯಾಕೆ ಕರೆದಿದ್ದಾರೆ ಅಂತಂದರೆ, ಯಾವ ಕೆಲಸಗಳನ್ನು ಮನುಷ್ಯ ಮಾಡೋದಿಲ್ಲ ಅಂತಹ ಕೆಲಸಗಳನ್ನು ಇವುಗಳು ಮಾಡಿಬಿಡುತ್ತವೆ. ದಟ್ ಈಸ್ ವೈ ಇಟ್ ಈಸ್ ಎ ಪೈಶಾಚಿಕ ಕೃತ್ಯ. ಸೊ ಯಾರು ಈ ಒಂದು ಪೈಶಾಚಿಕ ಕೃತ್ಯವನ್ನು ಮಾಡ್ತಾರೆ, ದೇ ಆರ್ ಕಾಲ್ಡ್ ದಿ ಪಿಶಾಚಿಗಳು. ಸೊ ಇಲ್ಲಿ ಯಾಕೆ ಆ ರೀತಿ ಹೇಳಿದ್ದಾರೆ ಅಂತಂದ್ರೆ, ಶಿವನ ಸಹಚರರು ಪಿಶಾಚಿಗಳು ಅಂತ ಹೇಳಿದಾಗ ಅವರೆಲ್ಲರೂ ಪೈಶಾಚಕ ಕೃತ್ಯವನ್ನು ಮಾಡಿರೋದ್ರಿಂದ ಅವರೆಲ್ಲ ಶಿವನ ಹಿಂದೆ ಮುಂದೆ ಸುತ್ತಕೊಂಡು ಅವನ ಜೊತೆ ಸಹಚರರಾಗಿ ಅಲ್ಲಿದ್ದಾರೆ ಅಂತ ಅಲ್ಲ. ಸಪೋಸ್ ನಾವುಗಳು ಕೂಡ ಮಾಡಬಾರದಂತಹ ಕೆಲಸವನ್ನು ಆ ರೀತಿಯಲ್ಲಿ ನಾವು ಮಾಡಿದ್ರೆ
ನಮ್ಮಿಂದ ಕೂಡ ಏನಾದರೂ ಈ ಒಂದು ಪೈಶಾಚಿಕ ಕೃತ್ಯ ಅನ್ನುವಂತಹದ್ದು ನಡೆದರೆ, ದೆನ್ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಪಿಶಾಚಿಗಳು ಮತ್ತು ನಾವುಗಳು. ಯಾಕೆಂತಂದರೆ ದೆರ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್. ಮನುಷ್ಯ ಅಂತಂದಾಗ ಅವನು ಹೇಗೆ ಬದುಕಬೇಕು, ಏನು ಮಾಡಬೇಕು, ಹೇಗಿರಬೇಕು, ಅವನ ಜೀವನದಲ್ಲಿ ಅವನ ಉದ್ದೇಶ ಏನು, ಆ ರೀತಿಯಲ್ಲಿ ಅವನು ಬದುಕ್ತಾ ಇದ್ದಾನ. ಇಫ್ ನಾಟ್, ಆ ರೀತಿ ಅವನಿಲ್ಲ ಅಂತಂದರೆ ದೆನ್ ಇಟ್ ಈಸ್ ಪಿಶಾಚಿ. ಸೊ ಇದು ಏನು ಅಂತಂದರೆ, ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕು. ನನ್ನ ಜೀವನ ಹೇಗಿದೆ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಮಾಡಬೇಕಾಗಿರೋಂತಹದ್ದನ್ನು ನಾನು ಮಾಡ್ತಾ ಇದ್ದೀನ, ಅಥವಾ ನಾನು ಕೂಡ ಮಾಡಬಾರ್ದನ್ನು ಮಾಡಿದ್ದೀನಿ ಅಂತಂದರೆ ನಾನು ಕೂಡ ಆ ಪಿಶಾಚಿ ಥರ ಆ ಶಿವನ ಹತ್ರ ಇದ್ದೀನಿ ಅಲ್ಲಿ ಅಂತ. ದಟ್ ಮೀನ್ಸ್ ಶಿವ ಈಸ್ ಸಚ್ ಎ ಕಾರುಣ್ಯ ಮೂರ್ತಿ. ಇನ್ ಸ್ಪೈಟ್ ಆಫ್ ದಟ್ ಯು ಆರ್ ಎ ಪಿಶಾಚಿ ಜೊತೆನಲ್ಲಿ ಇಟ್ಕೊಂಡಿದ್ದಾನೆ. ಯಾಕೆ ಅಂತಂದರೆ ಯಾವಾಗಲೂ ನಮ್ಮನ್ನು ಅವನು ತಿದ್ದುತ್ತಾನೆ. ಸಿ, ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಸೂಕ್ಷ್ಮ. ಸೊ ಪಿಶಾಚಿಗಳು ಶಿವನ ಹಿಂದೆ ಮುಂದೆ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಅವ್ರನ್ನ ಮತ್ತಷ್ಟು ಉತ್ತಮರನ್ನಾಗಿ ಮಾಡಬೇಕು ಅಂತ ಹೇಳಿ ಶಿವ ಅವ್ರಗಳನ್ನೆಲ್ಲ ಇಟ್ಕೊಂಡಿದ್ದಾನೆ. ದೇ ಆರ್ ಕಾಲ್ಡ್ ದಿ ಗಣಾಸ್ ಅಂತ ಕೂಡ ಹೇಳ್ತಾರೆ ಇಂಥವ್ರನ್ನ. ಸೊ ನಮ್ಮಿಂದ ಕೂಡ ಅಪ್ಪಿತಪ್ಪಿ ಪೈಶಾಚಿಕ ಕೃತ್ಯ ನಡೆದ್ರೆ ನಾವು ಕೂಡ ಅಲ್ಲಿ ಹೋಗಿ ನಿಲ್ಲಬೇಕಾಗತ್ತೆ. ನಮ್ಮನ್ನು ಕೂಡ ಅವನು ಮತ್ತೆ ಸರಿ ದಾರಿಗೆ ತರ್ತಾನೆ ಅವನು. ಸೊ ತಪ್ಪು ಮಾಡಿ ಅಲ್ಲಿಗೆ ಹೋಗೋದಕ್ಕಿಂತ ಒಬ್ಬ ಡಿವೋಟಿಯಾಗಿ ನಾವು ಶಿವನ ಬಳಿಯಲ್ಲಿ ಇರಬೇಕು ಅನ್ನುವಂತಹದ್ದು ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರುವಂತಹದ್ದು. ಅಂತಂದರೆ ಸಿ, ಶಿವ ಈ ಸಚ್ ಎ ಕಾರುಣ್ಯ ಮೂರ್ತಿ. ಬಟ್ ಈ ರೀತಿಯೆಲ್ಲ ಹೇಳಿದಾಗ ಇಟ್ ಲುಕ್ಸ್ ಫನಿ, ಬಟ್ ಇನ್ ಸ್ಪೈಟ್ ಆಫ್ ದಟ್ ಒಂದು ಆತ್ಮಾವಲೋಕನ ಅನ್ನುವಂತಹದ್ದನ್ನು ನಾವು ಮಾಡಿಕೊಂಡಾಗ ವಿ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ಶಿವ ಇಸ್ ಸಚ್ ಎ ವೈರಾಗ್ಯ ಮೂರ್ತಿ. ಸೊ ಯು ನೀಡ್ ಟು ಬಿ ವಿರಾಗಿ. ಯು ನೀಡ್ ಟು ಬಿ ವಿರಾಗಿ ಅಂತಂದರೆ ಯು ಫಾಲೋ ದಿ ಶಿವತತ್ವ. ಬಟ್ ಹೀಗೆ ಇದೆಲ್ಲ ನಾವು ತಿಳ್ಕೊತಾ ಬಂದರೂ ಕೂಡ, ಶಿವನ ಅಪಿಯರೆನ್ಸ್ನ ನೋಡಿದ್ರೂ ಕೂಡ ನಮ್ಮಲ್ಲಿ ಇನ್ನೂ ಆಸೆಗಳು ಬತ್ತಿಲ್ಲ. ನಮ್ಮಲ್ಲಿ ಮತ್ತೆ ಮತ್ತೆ ಬಯಕೆಗಳು, ಆಸೆಗಳು, ಇವುಗಳ ಪಟ್ಟಿ ಬೆಳೀತಾನೆ ಇದೆ. ಸಾಕ್ಷಾತ್ ಶಿವ ಈ ರೀತಿ ಇದ್ದಾನೆ, ಅವನ ಬದುಕು ಹೀಗಿದೆ ಅನ್ನೋಂತಹದ್ದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ವರ್ಣನೆ ಮಾಡ್ತಾ ಇದ್ದಾನೆ ಅಂತ ಅಲ್ಲ. ಶಿವನನ್ನು ನಾವೇ ನೋಡಿದ್ರೂ ಕೂಡ ಅವನ ವೇಷ ಭೂಷಣ, ಅವನು ತನ್ನನ್ನು ಜಗತ್ತಿಗೆ ಯಾವ ರೀತಿ ತೋರಿಸ್ಕೊಂಡಿದ್ದಾನೆ ಅನ್ನುವಂತಹದ್ದನ್ನು ನಾವು ಅಭ್ಯಾಸ ಮಾಡಿದ್ರೆ ಆಗ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಇದೆಲ್ಲ ನಮಗೆ ಗೊತ್ತಾದರೂ ಕೂಡ ನಮ್ಮಲ್ಲಿ ಇನ್ನೂ ಆಸೆಗಳು ಬರ್ತಿಲ್ಲ. ಇಂತಹದ್ದು ಬೇಡ ಅಂತ ನಾವು ಹೇಳ್ತಾನೆ ಇಲ್ಲ. ಇನ್ ಸ್ಪೈಟ್ ಆಫ್ ದಟ್, ನೋ ಡೌಟ್ ಅಬೌಟ್ ಇಟ್ ದಟ್ ವಿ ಆರ್ ಆಲ್ಸೋ ದಿ ಕಂಪ್ಯಾನಿಯನ್ಸ್ ಆಫ್ ಶಿವ. ಅಂತಂದರೆ ನಮ್ಮಲ್ಲಿ ಇನ್ನೂ ಆಸೆಗಳು ಕಡಿಮೆ ಆಗಿಲ್ಲ ಅಂತಂದರೆ ಶಾಶ್ವತವಲ್ಲದಂತಹ ವಸ್ತುಗಳನ್ನು ಪಡ್ಕೋಬೇಕು ಅಂತ ಹೇಳಿ ಪೈಶಾಚಿಕ ಕೃತ್ಯವನ್ನಾದರೂ ಸರಿ ಅದನ್ನು ಮಾಡಿ ಅಂತಹ ಒಂದು ವಸ್ತುವನ್ನು ಪಡ್ಕೊಂಡು ನಾನು ಆ ಮೂಲಕ ಒಂದು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್, ಆ ಸಂತೋಷವನ್ನು ನಾನು ಅನುಭವಿಸಲೇಬೇಕು ಅನ್ನುವಂತಹ ಆ ಒಂದು ನಮ್ಮ ಹಠ ಈಸ್ ಕಾಲ್ಡ್ ದಿ ಪೈಶಾಚಿಕ ಕೃತ್ಯ. ಸೊ ಇನ್ ಎ ವೇ ನಾವು ಕೂಡ ಶಿವನ ಸಹಚರ ಈ ಅರ್ಥದಲ್ಲಿ. ಸೊ ಒಂದರ್ಥದಲ್ಲಿ ಇಂತಹ ಪೈಶಾಚಿಕ ಕೃತ್ಯವನ್ನು ಮಾಡಿ ಶಿವನ ಸಹಚರರು ನಾವು ಕೂಡ ಆ ರೀತಿ ಆಗೋಗಿದ್ದೀವಿ ಅಂತ ಅಂದರೂ ಕೂಡ ನಮ್ಮನ್ನೆಲ್ಲ ಅವನು ಇಟ್ಕೊಂಡಿದ್ದಾನೆ, ನಮ್ಮನ್ನು ಅವನು ದೂರ ಮಾಡಿಲ್ಲ. ಇಟ್ ಈಸ್ ಬಿಕಾಸ್ ಹಿ ಈಸ್ ಕಾರುಣ್ಯ ಮೂರ್ತಿ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಶಾಸ್ತ್ರ ಗ್ರಂಥಗಳಿರಬಹುದು, ವೇದಾಂತಗಳಿರಬಹುದು, ಅಥವಾ ಒಬ್ಬ ಸದ್ಗುರುವಿನ ಉಪದೇಶ ಕೂಡ ಇರಬಹುದು. ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ವೆನ್ ಇಟ್ ಟಾಕ್ಸ್ ಅಬೌಟ್ ಫುಲ್ಫಿಲ್ಲಿಂಗ್ ದಿ ಡಿಸೈರ್ಸ್ ಅಂತಂದರೆ, ಆಸೆಗಳನ್ನು ನೀನು ಯಾವ ರೀತಿಯಲ್ಲಿ ಅವುಗಳನ್ನು ನೀನು ಫುಲ್ಫಿಲ್ ಮಾಡ್ಕೋಬೇಕು
ಅಂತಂದರೆ ಇಲ್ಲಿ ಅದನ್ನು ಕೂಡ ಇಲ್ಲಿ ವೇದಾಂತ ತಿಳಿಸುತ್ತೆ ಅಂತಂದರೆ, ದ ಇಂಟೆನ್ಷನ್ ಆಫ್ ದಿ ಉಪನಿಷತ್ ಈಸ್ ನಾಟ್ ದಟ್ ಶುಡ್ ಹ್ಯಾವ್ ಡಿಸೈರ್ಸ್ and fulfill it. See, it is not the expectation of the Vedanta. So Vedanta never says that you should have desires and fulfill it. ಆ ರೀತಿ ಅದು ಹೇಳ್ತಾ ಇಲ್ಲ. ಇಲ್ಲೇನು ಅಂತಂದರೆ, ಒಬ್ಬ ಗುರುವಿಗೆ ಗೊತ್ತು, ಒಬ್ಬ ಅನುಭವಿಗೆ ಗೊತ್ತು, ನಮ್ಮ ವೇದಾಂತಕ್ಕೂ ಕೂಡ ಗೊತ್ತು. ನಾವೆಲ್ಲ ಸಾಮಾನ್ಯ ಮನುಷ್ಯರುಗಳು ಅಂತಂದಾಗ ಸಹಜವಾಗಿ ನಮ್ಮಲ್ಲೂ ಕೂಡ ಕೆಲವು ರೀತಿಯ ಆಸೆ ಬಯಕೆಗಳು ಅನ್ನುವಂತಹದ್ದು ಇದೆ. ಯಾಕೆ ನಮ್ಮಲ್ಲಿ ಆಸೆ ಬಯಕೆಗಳು ಇದೆ? ಇಟ್ ಈಸ್ ಬಿಕಾಸ್ ಆಫ್ ಅವಿದ್ಯ, ಅಜ್ಞಾನ. ವಿ ಥಿಂಕ್ ಇಂತಹ ಒಂದು ಆಸೆಯನ್ನು ನಾನು ಹೊಂದಿ ಇಂತಹ ವಸ್ತುವನ್ನು ಪಡ್ಕೊಂಡ್ರೆ ದಟ್ ವಿಲ್ ಗಿವ್ ಮೀ ಹ್ಯಾಪಿನೆಸ್ ಅನ್ನುವಂತಹ ಒಂದು ಅಜ್ಞಾನ ನಮ್ಮಲ್ಲಿ ಇರೋದ್ರಿಂದ ನಾವು ನಮ್ಮಲ್ಲಿ ಆಸೆ ಬಯಕೆಗಳನ್ನು ಹೊಂದುತ್ತಾನೇ ಇದ್ದೀವಿ. ಸೊ ನಮ್ಮ ಈ ಒಂದು ಸಹಜವಾದ ಪ್ರವೃತ್ತಿ ನಮ್ಮ ವೇದಾಂತಕ್ಕೆ ಗೊತ್ತು. ಸೊ ನಮ್ಮನ್ನು ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಉಪನಿಷತ್ಗಳೇನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ಓಕೆ ಟು ಹ್ಯಾವ್ ಡಿಸೈರ್ಸ್. ನಿನ್ನಲ್ಲಿ ಆಸೆ ಬಯಕೆಗಳಿದೆ, ಓಕೆ, ಬಟ್ you fulfill it also. Then learn how to disassociate or how to detach from the desires. ಯಾಕೆ ಅಂತಂದರೆ, ಆಸೆ ಬಯಕೆಗಳಿದೆ ಅಂತಂದಾಗ ಆ ವಸ್ತುಗಳು ನಮಗೆ ಸಿಕ್ಕಿದೆ ಅಂತ ಇನ್ನೂ ಆಗಿಲ್ಲ. ಅಂತಹ ಒಂದು ಬಯಕೆ, ಇಂತಹದ್ದನ್ನು ನಾನು ಪಡ್ಕೋಬೇಕು ಅನ್ನೋಂತಹ ಒಂದು ಆಸೆ ನನ್ನಲ್ಲಿದೆ, ಆದರೆ ಇನ್ನೂ ಪಡ್ಕೊಂಡಿಲ್ಲ. ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯು ಹ್ಯಾವ್ ಎ ಡಿಸೈರ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಟು ಫುಲ್ಫಿಲ್ ಇಟ್. ವೆನ್ ಯು ಫುಲ್ಫಿಲ್ ದ ಡಿಸೈರ್ಸ್ ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ದಿ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್. ಏನು ನೀನು ಪಡ್ಕೋತೀಯ, ಆ ಡಿಸೈರ್ ಫುಲ್ಫಿಲ್ ಆದಾಗ ನೀನು ಏನು ಒಂದು ಸಂಪಾದನೆ ಮಾಡ್ಕೊಂಡಿರ್ತೀಯ ಅದು ನಿನಗೆ ನಿಜವಾಗ್ಲೂ ಶಾಶ್ವತವಾಗಿ ಸಂತೋಷವನ್ನು ಕೊಡ್ತಾ, ಅಥವಾ ಕ್ರಮೇಣ ನೀನು ಏನು ಪಡ್ಕೊಂಡಿದೆಯಾ ಅದು ಕ್ರಮೇಣ ದುಃಖವಾಗಿ ಬದಲಾವಣೆ ಹೊಂದುತ್ತೀಯಾ, ಆ ಅನುಭವ ನಿನಗಾಗಬೇಕು. ದಟ್ ಮೀನ್ಸ್ ಥ್ರೂ ಕರ್ಮ, ಎನಿ ಫಲ ಥ್ರೂ ಕರ್ಮ, by performing certain actions, whatever you get, finally it will make you to cry. ಅದು ನಿನಗೆ ದುಃಖದ ಅನುಭವವನ್ನೇ ಕೊಡುತ್ತೆ. ಆ ಕ್ಷಣದಲ್ಲಿ ನೀನು ಅದನ್ನು ಪಡ್ಕೊಂಡೆ ಅಂತ ಹೇಳಿ ನೀನು ಸಂತೋಷವನ್ನು ಹೊಂದಬಹುದು, ಆದರೆ ಕ್ರಮೇಣ ಆ ಒಂದು ಪರಿಸ್ಥಿತಿ ಬದಲಾಗುತ್ತೆ, ಅದು ನಿನಗೆ ದುಃಖವನ್ನು ಕೊಡುತ್ತೆ. ಈ ಅನುಭವ ನಿನಗಾಗಬೇಕು. ಆಗ ಯು ವಿಲ್ ನೋ ವಾಟ್ ಈಸ್ ಪರ್ಮನೆಂಟ್ ಆ್ಯಂಡ್ ವಾಟ್ ಈಸ್ ನಾಟ್ ಪರ್ಮನೆಂಟ್, ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ನಾಟ್ ರಿಯಲ್. ಅವೆಲ್ಲ ನಿನಗೆ ಯಾವಾಗ ಗೊತ್ತಾಗತ್ತೆ ಅಂತಂದರೆ, ಏನೆಲ್ಲ ಆಸೆ ಬಯಕೆಗಳನ್ನು ನೀನು ಹೊಂದಿದೆಯಾ ಅವುಗಳನ್ನು ನೀನು ಫುಲ್ಫಿಲ್ ಮಾಡ್ಕೊ. ಆ ಫುಲ್ಫಿಲ್ ಆದಮೇಲೆ ನಿನಗೆ ಒಂದು ಅನುಭವ ಆಗತ್ತಲ್ಲ, ದೆನ್ ಯು ಆಲ್ಸೋ ಲರ್ನ್ ಹೌ ಬೆಸ್ಟ್ ಯು ಕ್ಯಾನ್ ಡಿಟ್ಯಾಚ್ ಫ್ರಮ್ ದ ಡಿಸೈರ್ಸ್. ಸೊ ಅದನ್ನು ಇಲ್ಲಿ ವೇದಾಂತ ಹೇಳ್ತಾ ಇರೋವಂತಹದ್ದು. ಸೊ ಇಟ್ ಈಸ್ ಓಕೆ ದಟ್ ಯು ಹ್ಯಾವ್ ಡಿಸೈರ್ಸ್ ಆ್ಯಂಡ್ ಆಲ್ಸೋ ವರ್ಕ್ ಟುವರ್ಡ್ಸ್ ಇಟ್. ಯು ಫುಲ್ಫಿಲ್ ಇಟ್, ದೆನ್ ಕಮ್ ಔಟ್ ಫ್ರಮ್ ಇಟ್. ಮತ್ತೆ ಅಲ್ಲಿ ಸಿಕ್ಕಾಕೋಬೇಡ. ಸೊ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಆಸೆಗಳನ್ನು ಹೇಗೆ ಪೂರೈಸ್ಕೋಬೇಕು ಅದನ್ನು ಕೂಡ ಹೇಳುತ್ತೆ. ಇಲ್ಲಿ ವೇದಾಂತ ಅದಕ್ಕೆ ಏನಾಗುತ್ತೆ, ಯಾವ ರೀತಿ ಹೇಳುತ್ತೆ ಅಂತಂದರೆ, ಬಿಕಾಸ್ ಇಟ್ ಈಸ್ ಆಧ್ಯಾತ್ಮ, ಲೌಕಿಕವಾಗಿ ಅದು ಹೇಳ್ಕೊಡ್ತಾ ಇಲ್ಲ. ನೀನು ಆಸೆಗಳನ್ನು ಹೇಗೆ ಪೂರೈಸ್ಕೋಬೇಕು ಅಂತಂದರೆ, ಇಟ್ ಈಸ್ ಥ್ರೂ ಭಗವಾನ್, ಬಿಕಾಸ್ ಹೀ ಈಸ್ ದಿ ಗಿವರ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಡಿಸೈರ್ಸ್. ಆಸೆಗಳನ್ನು ಸರಿಯಾಗಿ ಪೂರೈಸ್ಕೊಳ್ಳದೆ ಹೋದರೆ ಇಟ್ ವಿಲ್ ಲೀಡ್ ಅಸ್ ಟು ಸಂಸಾರ ಅಗೇನ್.